ಓಂ ಶ್ರೀ ಗಣೇಶಾಯ ನಮಃ. ಓಂ ಶ್ರೀ ಗುರುಭ್ಯೋ ನಮಃ. ನಮಃ ಸೂರ್ಯಾಯ ಚಂದ್ರ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿಭ್ಯಶ್ಚ ರಾಹವೇ ಕೇತವೇ ನಮಃ. ಹಿಮಕುಂದ ಮೃಣಾಲಾಭಂ ದೈತ್ಯಾನಾಂ ಪರಮಂ ಗುರುಂ ಸರ್ವಶಾಸ್ತ್ರ ಪ್ರವಕ್ತಾರಂ ಭಾರ್ಗವಂ ಪ್ರಣಮಾಮ್ಯಹಂ. ಓಂ ಶುಕ್ರಾಯ ನಮಃ. ನಮಸ್ತೆ. ಆಸ್ಟ್ರೋ ಆಚಾರ್ಯ ಗುರೂಜಿ ವಾಹಿನಿಗೆ ತಮಗೆಲ್ಲರಿಗೂ ಆದರದ ಸ್ವಾಗತ. ವಾಹಿನಿಯನ್ನು ನಿರಂತರ ವೀಕ್ಷಿಸಿ ಪ್ರೋತ್ಸಾಹಿಸಿ ಸಬ್ಸ್ಕ್ರೈಬ್ ಮಾಡಿರುವಂಥ ತಮಗೆಲ್ಲರಿಗೂ ಅನಂತ ಧನ್ಯವಾದಗಳನ್ನು ಸಲ್ಲಿಸುತ್ತಾ ಇವತ್ತಿನ ವಿಶೇಷ ಕಾರ್ಯಕ್ರಮ ಶುಕ್ರದ ಕಟಕ ರಾಶಿ ಪ್ರವೇಶದ ವಿಶ್ಲೇಷಣೆಗೆ ಸ್ವಾಗತ. ಶುಕ್ರ ಗ್ರಹವು ಇದೇ ಆಗಸ್ಟ್ 21ರಂದು ತನ್ನ ರಾಶಿ ಪರಿವರ್ತನೆ ಮಾಡ್ತಾ ಇರುತ್ತೆ. ಅಲ್ಲಿ ಮಿಥುನ ರಾಶಿಯಿಂದ ಕಟಕ ರಾಶಿಗೆ ಪ್ರವೇಶಿಸುವಂಥ ಘಟನೆ 21ರ ಮಧ್ಯಾಹ್ನ ಕಾಲದಲ್ಲಿ ಸಂಭವಿಸುವಂಥ ಸಾಧ್ಯತೆ ಇರುತ್ತೆ. 21ರಂದು ಸಂಭವಿಸುವಂಥ ಈ ಘಟನೆಯು ಈ ರಾಶಿಗಳ ಮೇಲೆಯೂ ಹಾಗೆಯೂ ಸಾರ್ವತ್ರಿಕವಾಗಿಯೂ ಅನೇಕ ರೀತಿಯ ಪರಿಣಾಮಗಳಿಗೆ ಸಾಕ್ಷಿಯಾಗುತ್ತೆ. ಶುಭ ಗ್ರಹಗಳಲ್ಲಿ ಅಗ್ರಸ್ಥಾನ ಪಡೆದಿರುವಂಥದ್ದು ಗುರು ಮತ್ತು ಶುಕ್ರರು. ಹಾಗಾಗಿ ಗುರುಬಲ ಅನ್ನೋದು ಯಾವಾಗಲೂ ನಮಗೆ ಗೊತ್ತಿರುವಂಥ ಒಂದು ಸಾಮಾನ್ಯವಾದ ಆಡು ಭಾಷೆ. ಅದೇ ರೀತಿ ಶುಕ್ರ ದಶೆ ಅನ್ನೋ ಸಹ ಜನರ ಒಂದು ಆಡು ಭಾಷೆಯಲ್ಲಿ ಬರುವಂಥ ಸಾಮಾನ್ಯವಾಗಿ ಪದ ಬಳಕೆ. ಅಲ್ಲಿ ಗುರು ಮತ್ತು ಶುಕ್ರರು, ಹಾಗೆ ಗುರುಬಲ ಇದ್ದಾಗ ಅದಕ್ಕೆ ಆನೆ ಬಲ ಅಂತ ಹೇಳ್ತಾರೆ. ಶುಕ್ರನು ಒಲಿದಾಗ ಮತ್ತು ಅದಕ್ಕೆ ಯಾವುದೋ ಎಣೆ ಇಲ್ಲ ಅಂದರೆ ಆ ಥರ ಒಂದು ಸಂಪತ್ತುಗಳಿಗೆ, ಭಾಗ್ಯಗಳಿಗೆ, ಹಣಕಾಸಿಗೆ, ಜೊತೆಗೆ ವಿವಿಧ ರೀತಿಯ ಸುಖ ಭೋಗಗಳಿಗೆ ಅಥವಾ ದಾಂಪತ್ಯ, ಸ್ತ್ರೀ ಸುಖ ಮುಂತಾದ ವಿಚಾರಗಳಿಗೆ ಸಹ ಶುಕ್ರನ ಒಂದು ಕಾರಕತ್ವ ಹೇಳಲ್ಪಡುತ್ತದೆ. ಹಾಗಾಗಿ ಈ ಗುರುವು ಧ್ಯಾನ, ಸುಖ, ವಿದ್ಯೆ ಮತ್ತು ಯಶಸ್ಸಿಗೆ ಕಾರಣ. ಅಂದರೆ ಶುಕ್ರನು ವಿವಿಧ ರೀತಿಯ ನಮಗೆ ಧನ, ಸಂಪತ್ತು, ಸುಖ ಭೋಗಗಳು, ಐಶ್ವರ್ಯ, ಜೊತೆಗೆ ನಾನಾ ರೀತಿಯ ವೈಭೋಗದ ಜೀವನ ಮುಂತಾದವುಗಳಿಗೆ ಶುಕ್ರನು ಕಾರಕತ್ವವನ್ನು ಹೊಂದಿರ್ತಾನೆ. ಹಾಗಾಗಿ ಈ ಶುಭ ಗ್ರಹಗಳಲ್ಲಿ ಪ್ರಮುಖವಾದ ಈ ಶುಕ್ರನ ಆಚರಣೆಯು ಸಾರ್ವತ್ರಿಕವಾಗಿಯೂ ಅಂದರೆ ಸಾರ್ವಜನಿಕವಾಗಿಯೂ, ಜೊತೆಗೆ ಈ ಪರಿಸರದ ಮೇಲೂ, ಆರ್ಥಿಕತೆಯ ಮೇಲೂ, ಸಾಮಾಜಿಕ ವಿಚಾರದ ಮೇಲೂ ಸಹ ಪರಿಣಾಮ ಬರುತ್ತೆ. ಹಾಗೆಯೇ ಪ್ರತಿಯೊಂದು ರಾಶಿಗಳಿಗೆ ಅನುಗುಣವಾಗಿ ನಿಮ್ಮ ರಾಶಿಯಿಂದ ಅಥವಾ ನಿಮ್ಮ ಜನ್ಮ ರಾಶಿಗೆ ಅನುಗುಣವಾಗಿ ಆ ನಿಮ್ಮ ಚಂದ್ರ ಜನ್ಮ ರಾಶಿಯಿಂದ ಅನುಗುಣವಾಗಿ ಇರುವಂಥದ್ದು ಗೋಚಾರ ಫಲ ಅಂತ ಹೇಳ್ತಾರೆ. ಗೋಚಾರದಲ್ಲಿ ಶುಕ್ರನು ತನ್ನದೇ ಆದ ವಿಭಿನ್ನ ರೀತಿಯ ಫಲಗಳನ್ನು ಕೊಡ್ತಾನೆ. ಹಾಗೆ ಹೆಚ್ಚು ಗ್ರಹಗಳು ಅಂದರೆ ಯಾವುದೇ ಗ್ರಹಗಳಿಗಿಂತ ಹೆಚ್ಚು ಶುಭ ಫಲವನ್ನು ಕೊಡುವಂಥದ್ದು ಶುಕ್ರ ಆಗಿರ್ತಾನೆ. ಒಂದು ಗೋಚಾರದಲ್ಲಿ ಶುಕ್ರನಿಂದ ಸುಮಾರು 7 ರಾಶಿಗಳಿಗೆ ಉತ್ತಮ ಫಲ ಬರುತ್ತೆ. ಅದೇ ಕೆಲವೊಂದು ಗ್ರಹಗಳಾದರೆ ಉದಾಹರಣೆಗೆ ರವಿಯ ಪರಿವರ್ತನೆಯಲ್ಲಿ ಕೇವಲ 4 ರಾಶಿಗಳಿಗೆ ರವಿಯಿಂದ ಗೋಚಾರದ ಉತ್ತಮ ಫಲ ಬರುತ್ತೆ. ಅದೇ ಮಂಗಳನಾದರೆ ಅವನ ಮಂಗಳನ ಗೋಚಾರದಲ್ಲಿ ಕೇವಲ 3 ರಾಶಿಗಳಿಗೆ ಉತ್ತಮ ಫಲ ಬರುತ್ತೆ. ಶನಿ ಮಹಾರಾಜರ ಗೋಚಾರದಲ್ಲಿ ಕೇವಲ 3 ರಾಶಿಗಳಿಗೆ ಉತ್ತಮ ಫಲ, 3 ರಾಶಿಗೆ ಸಮ್ಮಿಶ್ರ, ಮತ್ತು 6 ರಾಶಿಗಳಿಗೆ ಸ್ವಲ್ಪ ಸಂಕಷ್ಟಗಳು ವ್ಯಕ್ತವಾಗಿದೆ. ಆದರೆ ಶುಕ್ರನು ಅತಿ ಹೆಚ್ಚು ರಾಶಿಗಳಿಗೆ ಉತ್ತಮ ಫಲ ಕೊಡುವಂಥ ಶುಭ ಗ್ರಹ ಆಗಿದ್ದಾನೆ. ವಿಶೇಷವಾಗಿ 8ನೇ ಸ್ಥಾನ ಅಂತ ಹೇಳ್ತಾರೆ, ಅಷ್ಟಮದಲ್ಲಿ ಸಹ ಶುಕ್ರನು ಉತ್ತಮ ಫಲವನ್ನು ಕೊಡುವಂಥ ಗ್ರಹ ಆಗಿರ್ತಾನೆ. ಹಾಗಾಗಿ ಶುಕ್ರನ ಶುಭ ಗ್ರಹಗಳಲ್ಲಿ ಅಗ್ರಗಣ್ಯ ಎಂದು ಹೇಳ್ತಾರೆ. ಅದೇ ರೀತಿ ಈಗಿನ ಒಂದು ಆಧುನಿಕ ಜೀವಮಾನದ ಯುಗದಲ್ಲಿ ಶುಕ್ರನ ಪ್ರಾಧಾನ್ಯತೆ ಬಹಳಷ್ಟು ಜನರಿಗೆ ಗೊತ್ತಿರುತ್ತೆ. ಹಣವೇ ಈಗ ಪ್ರಧಾನ ಅಂತ ಹೇಳಿದಾಗ ಇಲ್ಲಿ ಧನದ ಮೂಲವಾಗಿ ಎಲ್ಲ ಜೀವನದ ಅವಶ್ಯಕ ವಸ್ತುಗಳನ್ನು ನಾವು ಪಡಿಬೋದಾಗಿದೆ. ಜೊತೆಗೆ ಜೀವನದ ನಾನಾ ರೀತಿಯ ಸಾಧನ, ಸೌಲಭ್ಯ, ಸೌಕರ್ಯಗಳು, ಜೊತೆಗೆ ವಿವಿಧ ರೀತಿಯ ಭೋಗ ಸಾಮಗ್ರಿಗಳು, ಯಂತ್ರ, ವಾಹನ, ಉಪಕರಣ ಯಾವುದಿರ್ಬೋದು ಎಲ್ಲದಕ್ಕೂ ಅದನ್ನು ನಾವು ಸಂಪಾದಿಸಬೇಕಾದ್ರೆ ಹಣದ ಅವಶ್ಯಕತೆ ಇರುತ್ತೆ. ಅಂಥ ಧನದ ಮೂಲ ಬರುವಂಥದ್ದು ಶುಕ್ರನ ಅನುಗ್ರಹ ಇದ್ದಾಗ ಚೆನ್ನಾಗಿ ಬರುತ್ತೆ. ಆಡು ಭಾಷೆಯಲ್ಲಿ ಹೇಳುವಂತೆ ಅವನಿಗೆ ಶುಕ್ರ ದಶೆ ಅಂದರೆ ಆ ಶುಕ್ರ ದಶೆ ಅಂದರೆ ಶುಕ್ರನು ಒಲಿದರೆ ಒಂದು ದಶೆ ಬರುತ್ತೆ. ಉದಾಹರಣೆಗೆ ಶುಕ್ರ ದಶೆ 20 ವರ್ಷ ಇರುತ್ತೆ, ಎಲ್ರಿಗೂ ಶುಕ್ರ ದಶೆಯಲ್ಲಿ ಒಳ್ಳೆಯದಾಗುತ್ತೆ ಅನ್ನೋದು ಖಂಡಿತ ಸಾಧ್ಯತೆ ಇರಲ್ಲ. ಯಾಕಂದರೆ ಅವರವರ ಜನ್ಮಕುಂಡಲಿ ಶುಕ್ರನು ಇರುವ ಸ್ಥಾನ, ಶುಕ್ರನಿಗೆ ಇರುವಂಥ ಯುತಿಗಳು, ಅಥವಾ ಶುಕ್ರನು ಆವಾಗ ವಕ್ರನಾಗಿದ್ದನು ಅವರ ಜನ್ಮಕಾಲದಲ್ಲಿ, ಅಥವಾ ಶುಕ್ರನಿಗೆ ಇನ್ನಿತರ ಪಾಪ ಗ್ರಹಗಳ ದೃಷ್ಟಿಗಳು ಬರುತ್ತೋ, ಉದಾಹರಣೆಗೆ ಶನಿ, ಕುಜ ಮುಂತಾದ ಗ್ರಹಗಳ ದೃಷ್ಟಿ, ಸಾಮೀಪ್ಯ ಎಲ್ಲ ಬರುತ್ತೋ, ಆವಾಗ ಅಲ್ಲಿ ಶುಕ್ರನ ಬಲ ಕಡಿಮೆ ಆಗುತ್ತೆ, ಅಥವಾ ಶುಕ್ರನಿಗೆ ಇರುವಂಥ ಸಾಮರ್ಥ್ಯದಲ್ಲಿ ಕಡಿಮೆ ಆಗುವಂಥದ್ದು. ಹಾಗಾಗಿ ಶುಕ್ರದಶೆ ಎಲ್ಲರಿಗೂ ಎಲ್ಲ ಕಾಲದಲ್ಲೂ ಒಳ್ಳೇದು ಮಾಡೋದಿಲ್ಲ. ಅದು ಕೆಲವೊಂದು ಅವರ ಜನ್ಮ ಕುಂಡಲಿ, ಯೋಗ ಬಲ, ಸ್ಥಾನ ಬಲ ಇತ್ಯಾದಿಗಳ ಮೇಲೆ ಶುಕ್ರನಿಂದ ಒಳ್ಳೇದು ಬರುತ್ತೆ. ಆದರೆ ಗೋಚಾರದಲ್ಲಿ ಸಾರ್ವತ್ರಿಕವಾಗಿ ನಿಮ್ಮ ಜನ್ಮ ರಾಶಿಗೆ ಅನುಗುಣವಾಗಿ ಉತ್ತಮ ಫಲ. ಈಗ ಕೆಲವೊಮ್ಮೆ ಶುಕ್ರನು 1 ತಿಂಗಳು ಇರ್ತಾನೆ, ಕೆಲವೊಂದು ಸಂದರ್ಭದಲ್ಲಿ 24 ದಿನ, 25 ದಿನ, ಹಾಗೆ 40 ದಿನ ಇರುವಂಥದ್ದು ಇರುತ್ತೆ. ವಕ್ರಗತಿ ಬಂದಾಗ ಸ್ವಲ್ಪ ಒಂದು ರಾಶಿಯಲ್ಲಿ ಜಾಸ್ತಿ ಕಾಲನೂ ಇರ್ತಾನೆ. ಆದರೆ ಈ ಬಾರಿ ಶುಕ್ರನ ಈ ಕಟಕ ರಾಶಿಯ ಗೋಚಾರದಲ್ಲಿ ಸುಮಾರು 24 ದಿನಗಳು ಕಾಲ್ತಾನೆ. 21ರ ಒಂದು ಆತನ ಒಂದು ಗೋಚಾರ ಆದರೆ ಕಟಕ ರಾಶಿಗೆ ಮುಂದೆ ಸೆಪ್ಟೆಂಬರ್ 14ರವರೆಗೂ ಸುಮಾರು 24 ದಿನಗಳವರೆಗೆ ಅಲ್ಲಿ ಕಟಕದಲ್ಲಿ ಇರುವಂತಹ ಘಟನೆ ಜರುಗುತ್ತೆ. ಕಟಕ ರಾಶಿಯು ಚಂದ್ರನ ಒಂದು ಸ್ಥಾನ ಆಗಿರುತ್ತೆ, ಚಂದ್ರನ ಸ್ವಕ್ಷೇತ್ರ. ಚಂದ್ರನಿಗೂ ಶುಕ್ರನಿಗೂ ಮೈತ್ರಿ ಅನ್ನೋದಿದೆ. ಯಾಕಂದರೆ ಚಂದ್ರನಿಗೂ ಶುಕ್ರನಿಗೂ ಯಾವುದೇ ವೈರುಧ್ಯಗಳಿಲ್ಲ. ಹಾಗಾಗಿ
ಆ ಚಂದ್ರನ ಸ್ವಕ್ಷೇತ್ರವಾದಂತಹ ಕಟಕ ರಾಶಿಗೆ ಶುಕ್ರನು ಪ್ರವೇಶಿಸೋದು ಸಾಮಾನ್ಯವಾಗಿ ಹೆಚ್ಚಿನ ಉತ್ತಮ ಫಲಗಳಿಗೆ ಕಾರಕ ಆಗುತ್ತೆ. ಅನೇಕ ರೀತಿಯ ಒಂದು ವ್ಯಾಪಾರ, ಉದ್ಯಮ ಅಥವಾ ಇನ್ನಿತರ ಚಟುವಟಿಕೆಗಳಿಗೆ ಸ್ವಲ್ಪ ಗರಿಗೆದರುವಂಥದ್ದು, ಜೊತೆಗೆ ಹಲವಾರು ಶುಭ ಕಾರ್ಯಗಳಿಗೆ ಈಗ ನಾಂದಿ ಆಗುವಂಥದ್ದು, ಜೊತೆಗೆ ಕೆಲವೊಂದು ರಾಜಕೀಯ ಮೂಲವಾದ ಕೆಲಸ ಕಾರ್ಯಗಳಾಗುವಂಥದ್ದು, ಹಲವಾರು ರಾಶಿಗಳಿಗೆ ಯಾರ್ಯಾರಿಗೆ ಈ ಶುಕ್ರನ ಗೋಚಾರದಿಂದ ಉತ್ತಮ ಫಲ ಕೊಡೋದು ಅಂಥವರಿಗೆ ಈ ಬೇರೆ ಬೇರೆ ರೀತಿಯ ಶುಭ ಕಾರ್ಯಗಳ ಸಿದ್ಧಿ, ವಸ್ತ್ರಾಭರಣ ಕೊಳ್ಳುವಂಥ ಯೋಗ, ವಾಹನ ಕೊಳ್ಳುವಂಥ ಯೋಗ, ಯಂತ್ರ ವಾಹನ ಉಪಕರಣಗಳನ್ನು ಅವರಿಗೆ ಕೊಳ್ಳುವಂಥ ಯೋಗ, ಇನ್ನು ಕೆಲವರಿಗೆ ಬಂಧು ಮಿತ್ರರ ಜೊತೆಗೆ ಉತ್ತಮ ಬಾಂಧವ್ಯ, ಜೊತೆಗೆ ಬಂಧು ಮಿತ್ರರ ಜೊತೆಗೆ ಯಾವುದೇ ರೀತಿ ನೀವು ಈ ಪ್ರವಾಸ ಯಾತ್ರೆ ಹೋಗುವಂಥ ಅವಕಾಶ, ಅದೇ ರೀತಿ ಹಿಂದೆ ನಿಮ್ಮಿಂದ ದೂರ ಆದವರು ಅಥವಾ ಹಿಂದೆ ನಿಮ್ಮಿಂದ ಅಂತರ ಕಾಯ್ಕೊಂಡವರು ಈಗ ನಿಮ್ಮ ಸಾಮೀಪ್ಯ ಮೈತ್ರಿಯನ್ನು ಬಯಸುವಂಥದ್ದು ಮುಂತಾದ ಹಲವಾರು ಘಟನೆಗಳು ಈ ಶುಕ್ರನ ಕಟಕದ ಕಾಲದಲ್ಲಿ ಆಗತ್ತೆ. ಒಳ್ಳೆಯದಂತೂ ಆಗತ್ತೆ. ಸಾರ್ವತ್ರಿಕ ಫಲದಲ್ಲಿ ಶುಕ್ರನ ಈಗೊಂದು ಕಾರಕತ್ವ ಕಟಕ ರಾಶಿಯಲ್ಲಿ 24 ದಿನಗಳ ಕಾರಣ ಅನೇಕ ರೀತಿಯ ಉತ್ತಮ ಫಲಗಳಿಗೆ ಸಾಕ್ಷಿಯಾಗುತ್ತೆ. ಜೊತೆಗೆ ಈ ಬಾರಿ ಸ್ವಲ್ಪ ಕೆಲವೊಂದು ವಿಚಾರಗಳಿಗೆ ಸ್ವಲ್ಪ ಅಡ್ಡ ಪರಿಣಾಮಗಳು ಬರುವಂತಹ ಸಾಧ್ಯತೆ ಬರುತ್ತೆ. ಯಾಕಂದರೆ ಅಲ್ಲಿರತಕ್ಕಂತಹ ಶನಿ, ಅಲ್ಲದೆ ಇರತಕ್ಕಂಥ ಮಂಗಳ, ಅಲ್ಲಿರತಕ್ಕಂತಹ ಅವನಿಗೆ ಸಾಮೀಪ್ಯ, ಕೇತುವಿನ ಸಾಮೀಪ್ಯ ಮುಂತಾದ ಸ್ಥಾನಗಳು, ರಾಹುವಿನ ದೃಷ್ಟಿ ಇವೆಲ್ಲ ಅಲ್ಲಿ ಲೆಕ್ಕಕ್ಕೆ ಹಾಕಿದಾಗ ಕೆಲವೊಂದು ವಿಚಾರಗಳು ಈ ಕಟಕ ರಾಶಿಯಲ್ಲಿ ಶುಕ್ರನಿದ್ದಾಗ ಅಡ್ಡ ಪರಿಣಾಮಗಳು ಆಗುವಂತಹ ಸಾಧ್ಯತೆ ಇರುತ್ತೆ. ಜೊತೆಗೆ ಅಲ್ಲಿ ಕಟಕ ರಾಶಿಗೆ ಆತನು ಪ್ರವೇಶಿಸುವಂತಹ ನಕ್ಷತ್ರವು ಪುನರ್ವಸು ನಕ್ಷತ್ರದ ಪಾದ ಆಗಿರುತ್ತೆ. ಪುನರ್ವಸು ನಕ್ಷತ್ರದ 4ನೇ ಪಾದದಲ್ಲಿ ಪ್ರವೇಶಿಸ್ತಾನೆ. ಹಾಗಾಗಿ ಆರಂಭದಲ್ಲಿ ಕೆಲವೊಂದು ಸಣ್ಣ ಪುಟ್ಟ ಏರುಪೇರುಗಳಾಗ್ತದೆ. ಪುನರ್ವಸು ನಕ್ಷತ್ರವು ಅದು ಗುರುವಿನ ನಕ್ಷತ್ರ, ದಶಾ ನಕ್ಷತ್ರ ಆಗಿರುತ್ತೆ. ಶುಕ್ರನಿಗೂ ಗುರುವಿಗೂ ಒಂದು ರೀತಿಯ ಒಂದು ಸಾಮ್ಯತೆ ಇದ್ದರೂ ಸಹ ವೈರುಧ್ಯನೂ ಸಹ ಇರುತ್ತೆ. ಅಂದರೆ ವೈರುಧ್ಯ ಅಂದರೆ ಅಲ್ಲಿ ಗುರುವು ದೇವಗುರು ಅಥವಾ ಸುರಗುರು ಅನಿಸಿದ್ದಾನೆ, ಶುಕ್ರನು ಅಸುರ ಗುರು ಅಥವಾ ರಾಕ್ಷಸರು ದೈತ್ಯರ ಗುರು ಅಂತಾನೆ, ದೈತ್ಯ ಮಂತ್ರಿನೂ ಆಗಿದ್ದಾನೆ, ಗುರು ಆಗಿದ್ದಾನೆ. ಹಾಗಾಗಿ ಅಲ್ಲಿ ಒಂದು ಪರಸ್ಪರವಾದ ವಿರುದ್ಧವಾದ ಅವರ ಒಂದು ತರ್ಕಗಳಿರ್ತವೆ, ಪರಸ್ಪರ ವಿರುದ್ಧವಾದ ಒಂದು ಚಟುವಟಿಕೆಗಳು ಆಗ್ಬೋದು. ಹಾಗಾಗಿ ಈ ಕಾಲದಲ್ಲಿ ಅನೇಕ ರೀತಿಯ ಪರಸ್ಪರ ವಿರುದ್ಧವಾದ ಘಟನೆಗಳು ಆರಂಭದ ಒಂದು ವಾರದಲ್ಲಿ ಜರುಗಬಹುದು. 21ರಿಂದ ಸುಮಾರು ತಿಂಗಳ ಅಂತ್ಯದವರೆಗೆ, ಆಗಸ್ಟ್ ಅಂತ್ಯದವರೆಗೂ ಪರಸ್ಪರ ವಿರುದ್ಧವಾದ ಘಟನೆಗಳು ಜರುಗುವುದು, ಉಗ್ರ ಸೌಮ್ಯರ ಮಧ್ಯೆ ತಾಕಲಾಟ, ಅನೇಕ ರೀತಿಯ ರಾಜಕೀಯವಾದ ಭಿನ್ನಾಭಿಪ್ರಾಯಗಳು, ರಾಜಕೀಯದಲ್ಲಿ ಸ್ವಪಕ್ಷ ಅಥವಾ ವಿರೋಧ ಪಕ್ಷಗಳ ನಡುವೆ ಆಗುವಂಥ ನಾನಾ ರೀತಿಯ ಘಟನೆಗಳು, ಯಾವುದೇ ಒಂದು ಸ್ತ್ರೀ ಮೂಲಕವಾದ ಒಂದು ವಿವಾದವು ಅದು ಇಡೀ ಜಗತ್ತನ್ನೇ ವ್ಯಾಪಿಸುವಂಥ ಘಟನೆಗಳೆಲ್ಲ ಆಗ್ಬೋದು. ಸ್ತ್ರೀಯರಿಂದ ಹುಟ್ಟಿದಂಥ ಒಂದು ಬೆಂಕಿಯ ಕಿಡಿ ಅನೇಕ ರೀತಿಯ ತೊಂದರೆಗಳಿಗೆ ಕಾರಣ ಆಗುವಂಥದ್ದೆಲ್ಲ ಇರುತ್ತೆ. ಹಾಗಾಗಿ ನಾವು ಹಿಂದೆನೂ ಕೆಲವು ಪುರಾಣಗಳಲ್ಲಿ ಗಮನಿಸ್ಬೋದು. ಉದಾಹರಣೆಗೆ ರಾಮಾಯಣ ಇರ್ಬೋದು, ಮಹಾಭಾರತ ಇರ್ಬೋದು, ಅಥವಾ ಇನ್ನಿತರ ಯಾವುದೇ ರೀತಿಯ ಈ ಪುರಾಣದ ಕಥೆಗಳಿರ್ಬೋದು. ಅಲ್ಲಿ ಸ್ತ್ರೀ ಮೂಲದಿಂದ ಹುಟ್ಟಿದಂಥ ಒಂದು ಕಲಹವು ಅದು ಎಲ್ಲಿವರೆಗೆ ಅಂದರೆ ರಾಜ್ಯಗಳ ಮಧ್ಯೆ, ದೇಶಗಳ ಮಧ್ಯೆ ಸಹ ಬಂದು ನಿಂತಹ ಉದಾಹರಣೆಗಳು. ಹೀಗೆ ಈ ಒಂದು ಕಾಲದಲ್ಲಿ ಅಂತಹ ಒಂದು ಸಾಧ್ಯತೆ ಬರುತ್ತೆ. ಯಾಕಂದರೆ ಅಲ್ಲಿ ಚಂದ್ರನ ಸಂಕೇತ, ಶುಕ್ರನ ಸಂಕೇತ, ಅಲ್ಲೋ ಸ್ತ್ರೀ ತತ್ವನ ಸಂಕೇತ ಜೊತೆ ಅಲ್ಲಿ ಆಗುವಂಥ ನಕ್ಷತ್ರಗಳ ವೈರುಧ್ಯ, ಜೊತೆಗೆ ಕೆಲವು ಆಗುವಂಥ ದೃಷ್ಟಿಗಳ ವೈರುಧ್ಯ, ಈ ಕೇತು ರಾಹುಗಳ ಸಾಮೀಪ್ಯದ ಒಂದು ವಿಚಾರ ಅವೆಲ್ಲನ ಅಲ್ಲಿ ಲೆಕ್ಕ ಹಾಕಿದಾಗ ಅಲ್ಲಿ ಕೆಲವೊಂದು ವೈರುಧ್ಯದ ಘಟನೆಗಳು ಈ 21ರಿಂದ 30ರವರೆಗೆ ಜರುಗಬಹುದು. ಜೊತೆಗೆ ಕೆಲವೊಂದು ವಿವಾದಗಳು, ರಾತ್ರಿ ಬೆಳಗಾಗೋದ್ರಲ್ಲಿ ವಿವಾದಗಳು ಹುಟ್ಟಿಕೊಳ್ಳುವಂಥದ್ದು, ಅದಕ್ಕೆ ರಾಜಕೀಯ ಬಣ್ಣ ಪಡೆಯುವಂಥದ್ದು, ಯಾವುದೇ ಒಂದು ರೀತಿಯ ಈ ಪ್ರಮುಖ ವಸ್ತುಗಳು ಅಥವಾ ಪ್ರಸಿದ್ಧವಾದ ವ್ಯಕ್ತಿಗಳಿಗೆ, ಪ್ರಸಿದ್ಧವಾದ ಸೆಲೆಬ್ರಿಟಿ ಅಂತ ಕರೀತಾರೆ, ಅಂಥವರ ಮೂಲಕ ಆಗುವಂಥ ಕೆಲವು ವಿವಾದಗಳು ಅದು ರಾತ್ರಿ ಬೆಳಗಾಗೋದು. ಮೊನ್ನೆ ನಾವು ನಮ್ಮ ರಾಜ್ಯದಲ್ಲಿ ಗಮನಿಸೋದು, ಯಾವ ಒಬ್ಬ ಚಿತ್ರ ನಟನು ಕೊಟ್ಟಂಥ ಹೇಳಿಕೆ ಅದು ರಾಜ್ಯದಲ್ಲಿ ಬಹಳಷ್ಟು ತಲ್ಲಣವನ್ನು ಸೃಷ್ಟಿಸೋದು. ಅಂಥದ್ದೇ ಅದೇ ರೀತಿಯ ಕೆಲವು ಘಟನೆಗಳು ಈಗ ಸಾಕ್ಷಿ ಆಗುವಂಥದ್ದೆಲ್ಲ ಇರುತ್ತೆ. ಹಾಗಾಗಿ ಇಂಥ ಒಂದು ಸ್ವಲ್ಪ ಉತ್ತಮ ಫಲವೂ ಇದೆ. ಸಾರ್ವತ್ರಿಕವಾಗಿ ಕೆಲವೊಂದು ರೀತಿಯ ಅಡ್ಡ ಪರಿಣಾಮಗಳು ಬರ್ತವೆ. ಜೊತೆಗೆ ಕೆಲವೊಂದು ಈ ಸ್ತ್ರೀಯರಿಗೆ ಆಗುವಂತಹ ಕೆಲವು ವಿಚಾರಗಳ ಬಗ್ಗೆ ಹೋರಾಟಗಳು ಜರುಗುವಂಥದ್ದು, ಸ್ತ್ರೀಯರ ಪರವಾಗಿ ನಡೆಯುವಂಥ ಕೆಲವು ಹೋರಾಟಗಳು ಅಥವಾ ಕೆಲವೊಂದು ಮುಷ್ಕರಗಳು ಇವೆಲ್ಲ ಈಗ ಚಾಲನೆಗೆ ಬರುವಂತಹ ಸಾಧ್ಯತೆ ಇರುತ್ತೆ. ಇನ್ನು ಇದೇ ಕಾಲದಲ್ಲಿ ಅಲ್ಲಿ ಜಲತತ್ವದಲ್ಲಿ ಇರುವಂತಹ ಒಂದು ಸನ್ನಿವೇಶ, ಅಲ್ಲಿ ಅದನ್ನು ಬುಧನೂ ಅಲ್ಲಿ ಇರ್ತಾನೆ ಕಟಕದಲ್ಲಿ, ಶುಕ್ರನು ಅಲ್ಲೇ ಇರುವಂಥದ್ದು. ಜೊತೆಗೆ ಜಲತತ್ವದಲ್ಲಿ ಇರುವಂತಹ ವಿಚಾರವಾಗಿ ಗಮನಿಸಿದಾಗ ಕೆಲವೊಂದು ದಿಢೀರ್ ಪ್ರವಾಹಗಳು ಬರುವಂಥದ್ದು, ಜೊತೆಗೆ ಮಳೆಗಾಲನೇ ಇರುವಂತಹ ಜಾಗಗಳಲ್ಲಿ ಅನೇಕ ರೀತಿಯ ಆಕಸ್ಮಿಕ ದುರ್ಘಟನೆಗಳು ಜರುಗಬಹುದು. ಜೊತೆಗೆ ಈ ಪ್ರವಾಹದಿಂದ ಕೆಲವು ಆರ್ಥಿಕತೆಗೆ ಹೊಡೆತ ಬೀಳುವಂಥದ್ದು ಅಥವಾ ಕೆಲವೊಂದು ಕೃಷಿ ಚಟುವಟಿಕೆ, ವ್ಯಾಪಾರ, ಉದ್ಯಮಗಳಿಗೆ ಅವುಗಳ ಸ್ವತ್ತು ಅಥವಾ ಈ ದಾಸ್ತಾನು ಮಾಡಿದ ಗೋದಾಮು ಇತ್ಯಾದಿಗಳಿಗೆ ಸಹ ನೀರು ನುಗ್ಗಿ ಅಲ್ಲಿ ಸ್ವಲ್ಪ ಕಷ್ಟಗಳು ಆಗುವಂಥದ್ದು ಮುಂತಾದ ಈ ಜಲ ಸಂಬಂಧಿತವಾದ ಘಟನೆಗಳು, ಪ್ರವಾಹಗಳು ಜರುಗಬಹುದು. ಜೊತೆಗೆ ನೀರಿನಿಂದ ಹರಡುವಂಥ ಕೆಲವು ಸಾಂಕ್ರಾಮಿಕಗಳು ಸಹ ಈ ಕಾಲದಲ್ಲಿ ಪ್ರಸಾರ ಆಗುವಂಥ ಸಾಧ್ಯತೆ ಇರುತ್ತೆ. ಯಾಕಂದರೆ ಅಲ್ಲಿ ಜಲತತ್ವದ ಪಾರಮ್ಯ ಹೆಚ್ಚಳಾಗುತ್ತೆ. ಜಲತತ್ವದ ಪಾರಮ್ಯ ಹೆಚ್ಚಿದಾಗ ಇಂತಹ ಒಂದು ಘಟನೆಗಳು ಕೆಲವೊಂದು ಸಾಧ್ಯತೆ ಬರುತ್ತೆ. ಈ ಒಂದು 24 ದಿನಗಳ ಅವಧಿಯಲ್ಲಿ ಆಗಸ್ಟ್ 21ರಿಂದ ಸೆಪ್ಟೆಂಬರ್ 14ರವರೆಗಿನ ಈ ಶುಕ್ರನ ಕಟಕ ಗೋಚಾರದಲ್ಲಿ ಎಲ್ಲವೂ ಸಾರ್ವತ್ರಿಕ ಸಾಮಾನ್ಯ ಫಲದ ಒಂದು ವಿಶ್ಲೇಷಣೆ ಆಯಿತು. ಇನ್ನು ನಾವು ಗಮನಿಸುವಂಥದ್ದು ರಾಶಿಗಳ ಮೇಲಿನ ಭವಿಷ್ಯ.
ಪ್ರತಿ ಒಂದು ಗ್ರಹದ ಒಂದು ಪರಿವರ್ತನೆ ಆದಾಗ ಒಂದು 5 ನಿಮಿಷ ಅಥವಾ 10 ನಿಮಿಷವರೆಗೆ ನಾನು ಸಾರ್ವತ್ರಿಕ ಫಲವನ್ನು ಹೇಳ್ತೇನೆ. ಅದನ್ನೆಲ್ಲರೂ ಎಲ್ಲ ರಾಶಿಯವರು ಗಮನಿಸಿಕೊಂಡು ನೋಡಿದರೆ ಒಳ್ಳೆಯದು. ಯಾಕಂದರೆ ಇವೆಲ್ಲವೂ ಕೆಲವೊಂದು ಚಟುವಟಿಕೆಗಳು, ಕೆಲವೊಂದು ಆಗುಹೋಗುಗಳು ನಮ್ಮ ಮೇಲೆ ನೇರ ಪರಿಣಾಮ ಬೀರುತ್ತೆ. ಕೆಲವೊಮ್ಮೆ ನಮ್ಗೆ ಅದರಿಂದ ನಾವು ಮುನ್ನೆಚ್ಚರಿಕೆಯನ್ನು ಗಮನಿಸಬೇಕಾಗುತ್ತೆ. ಆಗ ಮುನ್ನೆಚ್ಚರಿಕೆಯನ್ನು ಎಲ್ಲ ರಾಶಿಯವರು ಗಮನಿಸೋದು ಒಳ್ಳೆಯದು. ಮುಂದೆ ಈಗ ನಾವು ರಾಶಿ ಭವಿಷ್ಯ ನೋಡುವಾಗ ಮೇಷರಾಶಿಯ ಮೇಲೆ ಶುಕ್ರನ ಪರಿವರ್ತನೆ. ಶುಕ್ರನ ಈ ಪರಿವರ್ತನೆ ಮೇಷರಾಶಿಯವರಿಗೆ ಬಹಳ ಲಾಭದಾಯಕವಾಗಿರುತ್ತೆ. ನಿಮ್ಮ ರಾಶಿಯಿಂದ ಚತುರ್ಥ ಅಥವಾ 4ರ ಸ್ಥಾನದಲ್ಲಿ ಇರುವಂತಹ ಶುಕ್ರನು ನಿಮಗೆ ವಿಶೇಷವಾದ ಲಾಭವನ್ನು, ಸುಖವನ್ನು, ಜಯವನ್ನು ಕೊಡ್ತಾನೆ. ಸಾಡೆ ಸಾತಿಯ ಒಂದು ಪ್ರಭಾವದಲ್ಲಿ ಇದ್ದರೂ ಸಹಿತ ನಿಮಗೆ ಈ ಬಾರಿ ಈ ಶುಕ್ರನಿಂದ ಸಿಗುವಂಥ 24 ದಿನಗಳ ಅವಧಿ ಕಡಿಮೆ ಇದ್ದರೆ ಇರ್ಬೋದು. ಆ ಅವಧಿಯಲ್ಲಿ ನಿಮಗೆ ವಿಶೇಷವಾದ ಶುಭ ಲಾಭಗಳು ಆಗ್ತವೆ. ಇಷ್ಟಾರ್ಥ ಸಿದ್ಧಿ ಆಗುತ್ತೆ. ಬಂಧು ಮಿತ್ರರಿಂದ ನಿಮಗೆ ಸಹಾಯಗಳು ಸಿಗುತ್ತೆ. ಜೊತೆಗೆ ವಿರುದ್ಧ ಲಿಂಗದವರಿಂದ ಸ್ತ್ರೀಯರಿಗೆ ಪುರುಷರಿಂದ, ಪುರುಷರಿಗೆ ಸ್ತ್ರೀಯರಿಂದ ಅನೇಕ ರೀತಿಯ ಕೆಲಸ ಕಾರ್ಯಗಳು ಆಗಲಿಕ್ಕೆ ಸಹಾಯಗಳು ಆಗ್ತವೆ. ಉದ್ಯೋಗದಲ್ಲಿ ಪ್ರಗತಿ ಆಗುತ್ತೆ. ಹಣಕಾಸಿನ ಹರಿವು ಚೆನ್ನಾಗುತ್ತೆ. ಇನ್ನು ಕೆಲವರಿಗೆ ಸಾಲಗಳನ್ನು ತೀರಿಸುವಂಥ ಸಾಧ್ಯತೆ, ಇನ್ನು ನೀವು ಕೊಟ್ಟಂಥ ಸಾಲ ಅಥವಾ ಯಾರಿಗೆ ಕೊಟ್ಟಂಥ ಹಣ ನಿಮಗೆ ಮರಳಿ ಬರುವಂಥದ್ದು ಮುಂತಾದ ಹಲವಾರು ಘಟನೆಗಳಾಗ್ತವೆ. ಜೊತೆಗೆ ಯಾವುದೇ ರೀತಿಯ ಶುಭ ಸಮಾರಂಭಗಳಲ್ಲಿ, ಸಂತೋಷಕೂಟಗಳಲ್ಲಿ ಪಾಲ್ಗೊಳ್ಳುವಂಥ ಅವಕಾಶ. ಯುವಕರು, ವಿದ್ಯಾರ್ಥಿ, ಸಾಧಕರಿಗೆ ಕೆಲವರಿಗೆ ಪ್ರಶಸ್ತಿ, ಪುರಸ್ಕಾರ, ಸನ್ಮಾನ ಇತ್ಯಾದಿಗಳು ಬರ್ಬೋದು. ಅಂದುಕೊಂಡಂಥ ಉದ್ಯೋಗ, ಅಂದುಕೊಂಡಂಥ ಶಿಕ್ಷಣದ ಸಂಸ್ಥೆಯಲ್ಲಿ ಸೀಟ್ ಸಿಗೋದು ಮುಂತಾದ ಎಲ್ಲ ನಿಮ್ಮ ಒಂದು ಇಷ್ಟಾರ್ಥಗಳು ಸಿದ್ಧಿಯಾಗಲಿಕ್ಕೆ ಶುಕ್ರನು ಈ ಬಾರಿ ನಿಮಗೆ ಚತುರ್ಥದಲ್ಲಿ ಅವನು ಕೇಂದ್ರಸ್ಥನಾಗಿ ನಿಮಗೆ ಆಶೀರ್ವಾದ ಮಾಡ್ತಿದ್ದಾನೆ. ಅನೇಕ ಉತ್ತಮ ಫಲಗಳನ್ನು ಖಂಡಿತ ಈ ಮೇಷರಾಶಿಯವರು ಈ ಆಗಸ್ಟ್ 21ರಿಂದ ಸೆಪ್ಟೆಂಬರ್ 14ರ ಅವಧಿಯಲ್ಲಿ ಖಂಡಿತವನ್ನು ಪಡೆದುಕೊಳ್ಳುವ ಸಾಧ್ಯತೆ ಇರುತ್ತೆ. ಆಸಕ್ತಿ ಉಳ್ಳವರು ಕೊನೆಗೆ ಹೇಳತಕ್ಕಂಥ ಶುಕ್ರನಿಗೆ ಸಂಬಂಧಿತ ದೇವತಾ ಶ್ಲೋಕ ಪ್ರಾರ್ಥನೆ ಸಹ ನೀವು ಸಹ ಮಾಡ್ಬೋದು. ಮುಂದೆ ವೃಷಭ ರಾಶಿ. ವೃಷಭ ರಾಶಿಗೆ ನಿಮ್ಮ ರಾಶಿಯಾಧಿಪತಿಯೇ ಶುಕ್ರ. ವೃಷಭ ಮತ್ತು ತುಲಾಗಳಿಗೆ ಅಧಿಪತಿ ಶುಕ್ರನಾಗಿದ್ದಾನೆ. ಹಾಗಾಗಿ ನಿಮ್ಮ ರಾಶಿಯಾಧಿಪತಿ ಈ ಬಾರಿ ನಿಮಗೆ ಅತ್ಯುತ್ತಮ ವರವನ್ನೇ ಕೊಡ್ತಾ ಇದ್ದಾನೆ. ಈಗಾಗಲೇ ನಿಮಗೆ ಗುರುವಿನ ಬಲ, ಶನಿ ಮಹಾಚಾರ ಆಶೀರ್ವಾದ, ಜೊತೆಗೆ ಇನ್ನೊಂದರೆ ರಾಹುವಿನ ಬೆಂಬಲ ಇವೆಲ್ಲ ನಿಮಗೆ ಬಹಳ ಅನುಚಾನವಾಗಿ ಬರ್ತಾ ಇದೆ. ಹಾಗಾಗಿ ಪ್ರಬಲ ಗ್ರಹಗಳ ಬೆಂಬಲ ಜೊತೆಗೆ ಇನ್ನೊಂದು ಪ್ರಬಲ ಗ್ರಹವಾದ ಶುಕ್ರನ ಬೆಂಬಲ ಬರ್ತಾ ಇರುವಂಥದ್ದು ತೃತೀಯಸ್ಥನಾಗಿ ನಿಮಗೆ ಲಾಭವನ್ನು, ಜಯವನ್ನು ಆತನು ಕೊಡ್ತಾ ಇದ್ದಾನೆ. ಅನೇಕ ರೀತಿಯ ನಿಮ್ಮ ನಿರೀಕ್ಷಿತ ಮತ್ತು ಅನಿರೀಕ್ಷಿತ ಫಲಗಳು ಬರ್ತವೆ. ಕೆಲವರಿಗೆ ವಿದೇಶದ ಉದ್ಯೋಗ, ಇನ್ನು ಕೆಲವರಿಗೆ ವಿದೇಶದ ಪ್ರಯಾಣ ಮಾಡುವಂಥ ಅವಕಾಶ, ಇನ್ನು ಕೆಲವರಿಗೆ ವಿದೇಶದ ಸಂಸ್ಥೆಗಳಲ್ಲಿ ಉದ್ಯೋಗ ಸಿಗುವಂಥ ಅವಕಾಶ, ಇನ್ನು ಕೆಲವರಿಗೆ ವಿದೇಶ ಯಾತ್ರೆ, ಪ್ರವಾಸ ಮಾಡುವಂಥದ್ದು ಮುಂತಾದ ಅನೇಕ ರೀತಿಯ ಘಟನೆಗಳು ಜರುಗುತ್ತವೆ. ಜೊತೆಗೆ ದೀರ್ಘಕಾಲದ ನಿಮ್ಮ ಹೂಡಿಕೆಗೆ ಈಗ ಪ್ರತಿಫಲ ಬರೋದು, ಅಥವಾ ನೀವು ಯಾವುದಾದ್ರು ಕಂಡಂಥ ಕನಸುಗಳು, ವಾಹನ ಕೊಳ್ಳಬೇಕು, ಮನೆ ಕೊಳ್ಳಬೇಕು, ಭೂಮಿ ಕೊಳ್ಳುವಂಥ ಕನಸುಗಳು ನನಸಾಗುವಂಥ ಸಾಧ್ಯತೆ, ವಸ್ತ್ರ ಆಭರಣ ಕೊಳ್ಳುವಂಥ ಅವಕಾಶ, ಉನ್ನತ ಸ್ಥಾನಮಾನ ಅಂದರೆ ನಿಮಗೆ ಬಡ್ತಿನೋ ಪ್ರಮೋಷನ್ ಎಲ್ಲ ಸಿಗುವಂಥದ್ದು, ಇನ್ನು ಹೊಸ ಉದ್ಯೋಗಕ್ಕೆ ಅಪೇಕ್ಷೆ ಪಡೋರು ಹೊಸ ಉದ್ಯೋಗದ ಕನಸಿಗೆ ನನಸಾಗುವಂಥದ್ದು, ಈ ರೀತಿ ಅನೇಕ ರೀತಿಯ ಕ್ಷಿಪ್ರವಾದ ಒಂದು ಘಟನೆಗಳು ನಿಮಗೆ ಲಾಭವಾದ ಜಯವನ್ನು ಕೊಡ್ತಾಯಿದೆ. ರಾಶಿಯಾಧಿಪತಿಯಾದ ಶುಕ್ರನ ಅನುಗ್ರಹ ನಿಮಗೆ ನಿರಂತರವಾಗಿ ಈ 24 ದಿನಗಳ ಅವಧಿಯಲ್ಲಿ ಅನೇಕ ರೀತಿಯ ನಿಮ್ಮ ದೀರ್ಘಕಾಲೀನ ಕನಸನ್ನು ನನಸು ಮಾಡಲಿಕ್ಕೆ ಸಹಾಯ ಆಗಲಿದೆ. ಆಸಕ್ತಿ ಇದ್ದರೆ ಈ ವೃಷಭ ರಾಶಿಯವರು ಸಹ ಕೊನೆಗೆ ಹೇಳ್ತಕ್ಕಂಥ ಶುಕ್ರನಿಗೆ ಸಂಬಂಧಿಸಿದ ದೇವತಾ ಶ್ಲೋಕ ಪ್ರಾರ್ಥನೆ ನೀವು ಸಹ ಮಾಡ್ಬೋದಾಗಿದೆ. ಮಿಥುನ ರಾಶಿ. ಮಿಥುನ ರಾಶಿಗೆ ನಿಮ್ಮ ರಾಶಿಯಿಂದ ಧನ ಸ್ಥಾನದಲ್ಲಿ ಶುಕ್ರನು ಬರ್ತಿರೋ ಕಾರಣ ಅಲ್ಲಿ ನಿಮಗೆ ವಿಶೇಷವಾಗಿ ಹಣದ ಒಂದು ಪೂರೈಕೆ ಭಾಳ ಚೆನ್ನಾಗಾಗುತ್ತೆ. ದೀರ್ಘಕಾಲದ ನಿಮಗೆ ಇತರ ಗ್ರಹಗಳ ಒಂದು ಅನುಗ್ರಹ ಸ್ವಲ್ಪ ಕಡಿಮೆ ಇತ್ತು. ಈಗ ಶುಕ್ರನ ಅನುಗ್ರಹ ನಿಮಗೆ ಯಥೇಚ್ಛವಾಗಿ ಸಿಗ್ತಾ ಇರುತ್ತೆ. ಹಾಗಾಗಿ ಈ ಒಂದು ಶುಕ್ರನ ಅನುಗ್ರಹದಿಂದ ವ್ಯಾಪಾರಿಗಳಿಗೆ ವ್ಯಾಪಾರ ಅಭಿವೃದ್ಧಿ, ಉದ್ಯಮಿಗಳಿಗೆ ಉದ್ಯಮದಲ್ಲಿ ಪ್ರಗತಿ, ಇನ್ನು ಅನೇಕ ರೀತಿಯ ಬೇರೆ ಬೇರೆ ರೀತಿಯ ಕೃಷಿ ಚಟುವಟಿಕೆ, ಹೈನುಗಾರಿಕೆ, ತೋಟಗಾರಿಕೆ ಮಾಡುವಂಥವ್ರಿಗೆ ಸಹ ಅವರ ಒಂದು ಉತ್ಪನ್ನಗಳಿಗೆ ಬೇಡಿಕೆ, ಬೆಲೆ ಹೆಚ್ಚಳಗಳಿಂದ ನಮಗೆ ಲಾಭ ಆಗುವಂಥದ್ದು, ಇನ್ನು ಉದ್ಯೋಗಿಗಳಿಗೆ ಉದ್ಯೋಗದಲ್ಲಿ ಸಹ ಪ್ರಗತಿ, ಬಡ್ತಿ ಎಲ್ಲ ಸಿಗುವಂಥದ್ದು, ಜೊತೆಗೆ ಬಂಧು ಮಿತ್ರರ ಜೊತೆಗೆ ಉತ್ತಮ ಬಾಂಧವ್ಯ, ಶುಭ ಕಾರ್ಯಗಳಿಗೆ ಸಿದ್ಧತೆ, ಜೊತೆಗೆ ಅನೇಕ ರೀತಿಯ ನಿಮ್ಮ ಈ ಕೆಲವು ಗುರಿ ಅಥವಾ ಕನಸುಗಳಿದ್ರೆ ಅದನ್ನು ಸಾಗಲಿಕ್ಕೆ ಈಗ ಚಾಲನೆ ಸಿಗುತ್ತೆ. ಸರ್ಕಾರ ಮೂಲ, ಕೋರ್ಟ್ ಕಚೇರಿ ಮೂಲದ ಕೆಲಸ ಕಾರ್ಯಗಳು ನಿಮಗೆ ಜಯ ನಿಮ್ಮದಾಗುತ್ತೆ. ವಿದ್ಯಾರ್ಥಿ ಯುವಕರಿಗೂ ಸಹ ಬಹಳ ಉತ್ತಮವಾದ ಅವಕಾಶಗಳು ಈ ಒಂದು ಶುಕ್ರನ ಅನುಗ್ರಹದಿಂದ ಬರಲಿದೆ. ಪ್ರೇಮಿಗಳಿಗೆ ಸಹ ಉತ್ತಮವಾದ ಒಂದು ಉತ್ತಮ ಸೂಚನೆಗಳು ಸಹ ಸಿಗ್ತಾ ಇರುತ್ತೆ. ಹಾಗಾಗಿ ಅನೇಕ ಉತ್ತಮ ಪ್ರಯೋಜನಗಳು ಈ ಮಿಥುನ ರಾಶಿಯವರಿಗೆ ಧನಸ್ಥಾನದಿಂದ ಶುಕ್ರನು ಕೊಡ್ತಾ ಇದ್ದಾನೆ. ಇದನ್ನು ಚೆನ್ನಾಗಿ ಸದುಪಯೋಗ ಪಡಿಸಿಕೊಳ್ಳುವಂಥದ್ದು. ಆಸಕ್ತಿ ಇದ್ದರೆ ಕೊನೆಗೆ ಹೇಳ್ತಕ್ಕಂಥ ಶುಕ್ರನಿಗೆ ಸಂಬಂಧಿಸಿದ ದೇವತಾ ಶ್ಲೋಕ ಪ್ರಾರ್ಥನೆ ನೀವು ಸಹ ಹೇಳ್ಬೋದು. ಇನ್ನು ಕರ್ಕಾಟಕ ಅಥವಾ ಕಟಕ ರಾಶಿ. ಕಟಕ ರಾಶಿಗೆ ಶುಕ್ರನಿಂದ ನಿಮ್ಮ ಜನ್ಮಕ್ಕೆ ಬರ್ತಿರೋದನ್ನು ಜನ್ಮದಲ್ಲಿ ಶುಕ್ರನು ಹೆಚ್ಚೇನು ಕೆಡುಕನ್ನು ಮಾಡೋದಿಲ್ಲ, ಆದರೆ ಕೆಲವೊಮ್ಮೆ ಸಮ್ಮಿಶ್ರ ಫಲಗಳಿಗೆ ಕಾರಕನಾಗ್ಬೋದು. ಅಂದರೆ ತುಂಬ ಒಳ್ಳೆಯದು ಕೊಡ್ತಾನೆ, ಅದರ ಜೊತೆಗೆ ಕೆಲವೊಂದು ಕೆಟ್ಟ ಬುದ್ಧಿ ಸಹ ಕೊಡ್ಬೋದು. ಅಂದರೆ ತುಂಬ ಒಂದು ನಿಮಗೆ ದುಂದು ವೆಚ್ಚ ಮಾಡೋದು, ದುರುಪಯೋಗ ಮಾಡೋದು, ಅಥವಾ ದುಶ್ಚಟಗಳಿಗೆ ಖರ್ಚು ಮಾಡೋದು, ಅಥವಾ ಮೋಜು ಮಸ್ತಿಗಳ ಹೆಚ್ಚಲ್ಲಿ ಹಣವನ್ನು ದುರುಪಯೋಗ ಮಾಡೋದು ಇವೆಲ್ಲ ಬರುತ್ತೆ. ಹಾಗಾಗಿ ಅಲ್ಲಿ ನಿಮಗೆ ಧನದ ಒಂದು ಪೂರೈಕೆ ಆಗುತ್ತೆ ಶುಕ್ರನಿಂದ. ಆದರೆ ಬಂದಂಥ ಧನವನ್ನು ನೀವು ದುರುಪಯೋಗ ಮಾಡೋದು, ದುಂದು ವೆಚ್ಚ ಮಾಡೋದು, ಅಥವಾ ಇನ್ಯಾವುದಾದ್ರೂ ಅನಾವಶ್ಯಕವಾದ ಖರ್ಚುಗಳಿಗೆ ಆಗೋದು, ಅಥವಾ ಅತಿ ಆಸೆಗೆ, ಆಮಿಷಕ್ಕೆ ಬಲಿ ಬಿದ್ದು ನೀವು ಇದ್ದಂಥ ಹಣವನ್ನು ಎಲ್ಲ ಒಂದು ರಾಂಗ್ ಅಂದರೆ ಒಂದು ತಪ್ಪು ದಾರಿಗೆ ಅದನ್ನು ಇನ್ವೆಸ್ಟ್ ಮಾಡಲಿಕ್ಕೆ ಹೋಗಿ ಅಲ್ಲಿ ನಿಮಗೆ ಆ ಹೂಡಿಕೆ ಮಾಡಿದ ಹಣ ಸಹ ಕಂಪ್ಲೀಟ್ ನಷ್ಟ ಆಗುವಂಥದ್ದು ಇಂಥದ ಘಟನೆಗಳು ಆಗ್ಬೋದು. ಹಾಗಾಗಿ ಇಲ್ಲಿ ದುಶ್ಚಟ, ದುರ್ವ್ಯಸನ ಮತ್ತು ಅತಿ ಆಸೆಗೆ ಅಥವಾ ಅತಿ ಜಿಪುಣತ್ವಕ್ಕೆಲ್ಲ ಹೋಗಿ ಅಲ್ಲಿ ನೀವು ಕಳೆದುಕೊಳ್ಳುವಂಥ ಸಾಧ್ಯತೆ ಎಲ್ಲ ಬರುತ್ತೆ. ಹಾಗಾಗಿ ಇಲ್ಲಿ ನೀವು ಇದು ಸ್ವಲ್ಪ ಮುನ್ನೆಚ್ಚರಿಕೆಯನ್ನು ಕಟಕ ರಾಶಿಯವರು ಗಮನಿಸಬೇಕಾಗುತ್ತೆ. ಅಲ್ಲಿ ಜನ್ಮಕ್ಕೆ ಶುಕ್ರನು
ಶುಕ್ರನು ಬಂದಾಗ ಇಂತಹ ಒಂದು ಏರುಪೇರುಗಳಿಗೆ ಆತನು ಕಾರಕನಾಗ್ತಾನೆ. ಹಾಗಾಗಿ ಇದನ್ನು ನೀವು ಗಮನಿಸ್ಕೊಳ್ಬೇಕು. ಜೊತೆಗೆ ಕೊನೆಗೆ ಹೇಳ್ತಕ್ಕಂಥ ಶುಕ್ರನಿಗೆ ಸಂಬಂಧಿತ ಪ್ರಾರ್ಥನೆ, ದೇವತಾ ಶ್ಲೋಕ ಎಲ್ಲ ಹೇಳೋದ್ರಿಂದ ಒಳ್ಳೆಯದಾಗುತ್ತೆ. ಇನ್ನು ಗಮನಿಸುವಂಥದ್ದು ಸಿಂಹರಾಶಿ. ಸಿಂಹರಾಶಿಗೆ ಈ ಒಂದು ಚಲನೆ ನಿಮ್ಮ ರಾಶಿಯಿಂದ ವ್ಯಯ ಅಥವಾ 12ನೇ ಮನೆ ಅಂತ ಹೇಳ್ತೇವೆ. ವ್ಯಯದಲ್ಲಿ ಶುಕ್ರನಿದ್ದಾಗ ಆತನು ಹೆಚ್ಚೇನು ನಷ್ಟಗಳನ್ನು ಖಂಡಿತ ಮಾಡೋದಿಲ್ಲ. ಆದರೆ ನಮಗೆ ಬಂದಂಥ ಹಣವನ್ನು ದುಂದು ವೆಚ್ಚ ಮಾಡೋದು, ದುರುಪಯೋಗ ಮಾಡೋದು ಅಂತಹ ಒಂದು ಸಂವೇದನೆಗಳು ಬರ್ತವೆ. ಜೊತೆಗೆ ಇದೇ ಕಾಲದಲ್ಲಿ ನಿಮಗೆ ದುಷ್ಟ ಮಿತ್ರರು ಅಥವಾ ನಿಮಗೆ ಮಿತ್ರ ರೂಪದ ಶತ್ರು ಹಂಗಂದರೆ ಶತ್ರುಗಳು ಅಂತ ಹೇಳಿ, ಹಾಗೆ ಮಿತ್ರರಾಗಿ ಅವರು ಕಾಣಿಸ್ತಾರೆ, ಆದರೆ ಹಿತಶತ್ರುಗಳಾಗಿರ್ತಾರೆ. ಅವರು ನಿಮ್ಮ ಒಂದು ಕೆಡುಕಾಗಿ ಏನೋ ಒಂದು ತಪ್ಪಾದ ಐಡಿಯಾನ, ರಾಂಗ್ ಐಡಿಯಾನ, ತಪ್ಪಾದ ಮಾಹಿತಿಯನ್ನು ಕೊಟ್ಟು ಅದರ ಮೂಲಕ ನಿಮ್ಮಲ್ಲಿರುವಂಥ ಹಣವನ್ನು ಸೆಳೆದು ಆ ಹಣವು ಪೂರ್ತಿ ನಷ್ಟ ಆಗುವಾಗ ನೀವು ಇನ್ನಷ್ಟು ಸಂಕಷ್ಟಕ್ಕೆ ಸಿಲುಕುವಂಗೆಲ್ಲ ಮಾಡ್ತಾರೆ. ಹಾಗೆ ಅಂತಹ ಒಂದು ಸಾಧ್ಯತೆಗಳು ಈ ಸಿಂಹರಾಶಿಯಲ್ಲೂ ಬರ್ಬೋದು. ಯಾಕಂದರೆ ನಿಮಗೆ ಈಗಾಗಲೇ ಗುರುಬಲ ಇದೆ, ಇನ್ನಿತರ ಗ್ರಹಗಳ ಬೆಂಬಲ ಇರುತ್ತೆ, ನಿಮಗೆ ಹಣದಕ್ಕೇನು ಕೊರತೆ ಆಗೋದಿಲ್ಲ, ಹಣ ಬರ್ತಾ ಇರುತ್ತೆ. ಆದರೆ ಬಂದ ಹಣ ನಿಮ್ಮದು ಅದು ಬೇರೆ ದಾರಿಗೆ ಹೋಗ್ಬೋದು, ಅಥವಾ ಇನ್ನಿತರ ಯಾವುದೇ ರೀತಿಯ ಬೇರೆದು ತಪ್ಪು ಮಾಹಿತಿಯಿಂದ ನೀವು ಅದನ್ನು ಹಣವನ್ನು ಕಳೆದುಕೊಳ್ಳೋದಾಗಲಿ, ಅಥವಾ ತಪ್ಪು ವ್ಯಕ್ತಿಗಳ ಒಂದು ಸ್ನೇಹವನ್ನು ಸಂಯೋಜನೆಯನ್ನು ಮಾಡಿಕೊಂಡು ಅದರಿಂದ ನೀವು ನಷ್ಟಕ್ಕೆ ಒಳಗಾಗೋದೆಲ್ಲ ಆಗುತ್ತೆ. ಹಾಗೆ ಸ್ವಲ್ಪ ಎಚ್ಚರಿಕೆ ಬೇಕು. ಜೊತೆಗೆ ಕೆಲವೊಮ್ಮೆ ಅತಿಯಾದ ದುಂದುವೆಚ್ಚ, ಅತಿಯಾದ ದುರುಪಯೋಗ ಮಾಡೋದಾಗಲಿ, ಅಥವಾ ಬೇರೆ ಬೇರೆ ರೀತಿಯ ಶೋಕಿಗಾಗಿ ನೀವು ಖರ್ಚು ಮಾಡೋದು, ಅವೆಲ್ಲ ಈಗ ಟೆಂಡೆನ್ಸಿ ಬರುತ್ತೆ. ಅವನ್ನೆಲ್ಲ ಸ್ವಲ್ಪ ನಿಯಂತ್ರಣಗೊಳ್ಬೇಕು ಸಿಂಹರಾಶಿಯವರು. ಅದರ ಹೊರತು ನಿಮಗೆ ಹೆಚ್ಚಿನ ಆತಂಕ, ನಷ್ಟಗಳೇನಿಲ್ಲ. ನಷ್ಟಗಳು ನಿಮ್ಮ ಸ್ವಯಂಕೃತ ಅಪರಾಧದಿಂದ ಆಗ್ಬೋದು ಹೊರತು ತನಗೆ ಎನ್ನುವಂಥ ತೊಂದರೆಗಳಾಗೋದಿಲ್ಲ. ಹಾಗಾಗಿ ಅಂಥ ಸ್ವಯಂಕೃತ ಅಪರಾಧಗಳು ಘಟಿಸಿದಂತೆ ಸ್ವಲ್ಪ ಹಣದ ವಿಚಾರವಾಗಿ, ಹಣವನ್ನು ಖರ್ಚು ಮಾಡುವಾಗ, ಇನ್ವೆಸ್ಟ್ ಮಾಡುವಾಗ, ಹೂಡಿಕೆ ಮಾಡುವಾಗ ಅಥವಾ ಯಾರಿಗಾದರೂ ಕೊಡುವಾಗ ತುಂಬ ಒಂದು ಮುನ್ನೆಚ್ಚರಿಕೆಯನ್ನು ಗಮನಿಸಬೇಕಾಗುತ್ತೆ. ಕೊನೆಗೆ ಹೇಳತಕ್ಕಂಥ ಶುಕ್ರನಿಗೆ ಸಂಬಂಧಿಸಿದ ದೇವತಾ ಶ್ಲೋಕ ಪ್ರಾರ್ಥನೆಯೂ ಸಹ ಹೇಳ್ಬೋದು ಸಿಂಹದವರು. ಮುಂದೆ ಕನ್ಯಾ ರಾಶಿ. ಕನ್ಯಾ ರಾಶಿಗೆ ಈ ಒಂದು ಬಹಳ ಉತ್ತಮ ಫಲ ಸಿಗುವಂಥ ರಾಶಿ. ಲಾಭಸ್ಥಾನದಲ್ಲಿ ಶುಕ್ರನ ಒಂದು ಗೋಚಾರದ ಫಲ ಪಡೆಯುವಂಥ ಏಕೈಕ ರಾಶಿ ಕನ್ಯಾ ರಾಶಿ ಆಗಿರುತ್ತೆ. ಅಂದರೆ ಯಾವುದೇ ಗ್ರಹ ಇರಲಿ, ಒಂದು ತನ್ನ ಗೋಚಾರದಲ್ಲಿ ಒಂದು ರಾಶಿಗಷ್ಟೇ ಅದರ ಲಾಭ ಸ್ಥಾನ ಅಂದರೆ 11ನೇ ಮನೆ ಅಂತ ಆಗುತ್ತೆ. ನಿಮ್ಮ ರಾಶಿಯಿಂದ 11ನೇ ಸ್ಥಾನದಲ್ಲಿ ಇರುವಂಥದ್ದು. ಆ 11ನೇ ರಾಶಿಯಲ್ಲಿ ಇರುವಂತಹ ಒಂದು ಶುಕ್ರನು ನಿಮಗೆ ಜಯವನ್ನು, ಸುಖವನ್ನು, ಲಾಭವನ್ನು ಕೊಡ್ತಾ ಇರ್ತಾನೆ. ಇಷ್ಟಾರ್ಥಗಳು ಸಿದ್ಧಿ ಆಗ್ತವೆ. ಜೊತೆಗೆ ಬಹಳ ಕಾಲದಿಂದ ನಿರೀಕ್ಷಿತವಾದ ಉತ್ತಮ ಫಲಗಳು, ಭೂಮಿಗೆ ಸಂಬಂಧ ಇರ್ಬೋದು, ಹಣಕಾಸಿಗೆ ಸಂಬಂಧಪಟ್ಟಿರ್ಬೋದು, ಕೌಟುಂಬಿಕ ಸಂಬಂಧ ಇರ್ಬೋದು, ಯಾವುದೇ ಸಮಸ್ಯೆಗಳಿದ್ದರೆ ಆ 3 ಕ್ಷೇತ್ರದಲ್ಲಿ ಅಥವಾ ಯಾವುದೇ ಕ್ಷೇತ್ರದಲ್ಲಿ ಸಮಸ್ಯೆಗಳಿದ್ದರೆ ಆ ಸಮಸ್ಯೆಗಳು ಈಗ ತಾನಾಗಿ ಪರಿಹಾರ ಆಗುತ್ತೆ. ಅಥವಾ ಹಿಂದೆ ಬಹಳಷ್ಟು ಶ್ರಮಪಟ್ಟರೂ ಆಗದಿದ್ದಂತಹ ಕೆಲವು ಪರಿಹಾರಗಳು ಈಗ ಕ್ಷಿಪ್ರವಾಗಿ ಆಗುವಂಥದ್ದು. ಪವಾಡ ಸದೃಶವಾದ ಹಲವಾರು ಘಟನೆಗಳು ಜರುಗುತ್ತವೆ. ಆಕಸ್ಮಿಕ ಧನಲಾಭ ಯೋಜನೆಗಳಿರ್ತವೆ. ಮಾಡುವಂಥ ಉದ್ಯಮ ವ್ಯಾಪಾರದಲ್ಲಿ ಪ್ರಗತಿ, ಅನೇಕ ರೀತಿಯ ನಾನಾ ಮೂಲಗಳಿಂದ ಲಾಭಗಳು ಬರುವಂಥದ್ದು. ಕೆಲವರಿಗೆ ವಿದೇಶದ ಅವಕಾಶ, ಇನ್ನು ಕೆಲವರಿಗೆ ಸ್ವದೇಶದಲ್ಲಿ ಅನೇಕ ರೀತಿಯ ಬೇರೆ ಬೇರೆ ರೀತಿಯ ಲಾಭಗಳು ಬರುವಂಥ ಅವಕಾಶ. ಇನ್ನು ವಿದ್ಯಾರ್ಥಿ ಯುವಕರು, ಸಾಧಕರಿಗೆ ಸಹ ಅನೇಕ ರೀತಿಯ ಉತ್ತಮ ಫಲಿತಾಂಶಗಳು. ಉದ್ಯೋಗ ರಹಿತರಿಗೆ ಉದ್ಯೋಗ ಸಿಗುವಂಥ ಅವಕಾಶ. ಮಹಿಳೆಯರು, ಗೃಹಿಣಿಯರಿಗೆ ಸಹ ಮನೆಯಲ್ಲಿ ನೆಮ್ಮದಿ ವಾತಾವರಣ, ಇಷ್ಟಪಟ್ಟಂಥ ವಸ್ತ್ರಾಭರಣ ಇತ್ಯಾದಿಗಳನ್ನು ಕೊಳ್ಳುವಂಥ ಅವಕಾಶ. ಈ ರೀತಿ ಅವರವರ ಒಂದು ಇತಿಮಿತಿಯಲ್ಲಿ ಏನೇನು ಅವರ ಒಂದು ಕನಸು, ಗುರಿ ಎಲ್ಲ ಇರುತ್ತೋ ಅವೆಲ್ಲವೂ ಈಗ ನನಸಾಗಲಿಕ್ಕೆ ಈ ಕನ್ಯಾ ರಾಶಿಯವರಿಗೆ ಶುಕ್ರನು ಸಹಾಯ ಮಾಡ್ತಾನೆ. ಮನಸ್ಸಿನ ನೆಮ್ಮದಿ ಚೆನ್ನಾಗಿರುತ್ತೆ. ಆರೋಗ್ಯ, ಹಣಕಾಸು ಪರಿಸ್ಥಿತಿ ಉತ್ತಮವಾಗಿರುತ್ತೆ. ಹಾಗಾಗಿ ಈ ಒಂದು 24 ದಿನಗಳ ಈ ಶುಕ್ರನ ಗೋಚಾರವನ್ನು ಆಗಸ್ಟ್ 21ರಿಂದ ಸೆಪ್ಟೆಂಬರ್ 14ವರೆಗೆ ಎಲ್ಲ ಕನ್ಯಾ ರಾಶಿಯವರು ಇದನ್ನು ಸದುಪಯೋಗಪಡಿಸಿಕೊಳ್ಳಿ. ಆಸಕ್ತಿ ಇದ್ದರೆ ಕೊನೆಗೆ ಹೇಳತಕ್ಕಂಥ ಶುಕ್ರನಿಗೆ ಸಂಬಂಧಿಸಿದ ದೇವತಾ ಶ್ಲೋಕ ಪ್ರಾರ್ಥನೆ ನೀವು ಸಹ ಹೇಳ್ಬೋದು. ಇನ್ನು ತುಲಾರಾಶಿ. ತುಲಾರಾಶಿಗೆ ನಿಮ್ಮ ರಾಶಿಯಾಧಿಪತಿ ಶುಕ್ರನಾಗಿದ್ದಾನೆ. ಆದರೆ ಈ ಬಾರಿ ಆ ರಾಶಿಯಾಧಿಪತಿಯಿಂದ ನಿಮಗೆ ಸ್ವಲ್ಪ ವಿರುದ್ಧ ಫಲಗಳು ಸಿಗ್ತವೆ. ಆಗಲೇ ಹೇಳಿದ್ದೇನೆ, ಶುಕ್ರನು ಅಲ್ಲಿ 7 ಸ್ಥಾನದ ರಾಶಿಗಳಿಗೆ, 7 ರಾಶಿಗಳಿಗೆ ಉತ್ತಮ ಫಲ, 3 ರಾಶಿಗಳಿಗೆ ಸ್ವಲ್ಪ ಸಂಕಷ್ಟ ಫಲ, ಮತ್ತು 2 ರಾಶಿಗಳಿಗೆ ಸಮ್ಮಿಶ್ರ ಫಲ ಕೊಡ್ತಾನೆ ಅಂಥೇಳಿ. ಅಲ್ಲಿ ಈ ಸಂಕಷ್ಟ ಫಲ ಪಡೆಯುವಂಥ ಮೊದಲ ರಾಶಿ ತುಲಾರಾಶಿ ಆಗಿರುತ್ತೆ. ನಿಮ್ಮ ರಾಶಿಯಿಂದ ದಶಮ ಅಥವಾ 10ರ ಸ್ಥಾನ ಕರ್ಮಸ್ಥಾನ. ಹಾಗಾಗಿ ಶುಕ್ರನು ಅಲ್ಲಿ ಕರ್ಮದಲ್ಲಿ ಬಂದಾಗ ವಿರುದ್ಧವಾದ ಫಲವನ್ನು ಕೊಡ್ತಾನೆ. ಅನೇಕ ರೀತಿಯ ಖರ್ಚುಗಳು ಹೆಚ್ಚಳಾಗುವಂಥದ್ದು, ಕಷ್ಟ ನಷ್ಟಗಳು ಹೆಚ್ಚಳಾಗುವಂಥದ್ದು, ವಾದ ವಿವಾದಗಳು ಬರುವಂಥದ್ದು, ಪತಿ ಪತ್ನಿಯರ ಮಧ್ಯೆ, ಸಹೋದರರ ಮಧ್ಯೆ, ಬಂಧುಗಳ ಮಧ್ಯೆ ಅಥವಾ ಸಹೋದ್ಯೋಗಿಗಳ ಮಧ್ಯೆ, ಮೇಲಾಧಿಕಾರಿಗಳ ಜೊತೆಗೆ ಎಲ್ಲರಲ್ಲೂ ವಾಗ್ವಾದ ಮತ್ತು ಕಲಹಗಳು ಬರ್ತವೆ. ಅಥವಾ ಸಣ್ಣ ಪುಟ್ಟ ಕಾರಣಗಳಿಗೆ ಉಂಟಾದ ಒಂದು ಮಾತುಕತೆಗಳು ಅವೆಲ್ಲವೂ ಜಗಳದ ರೂಪಕ್ಕೆ, ಕಲಹದ ರೂಪಕ್ಕೆ ತಿರುಗುವಂಥದ್ದೆಲ್ಲ ಇರುತ್ತೆ. ಹಾಗಾಗಿ ನೀವು ಮಾತು ನಡವಳಿಕೆ ಬಗ್ಗೆ ಸಂಯಮವನ್ನು ಕಾಪಾಡ್ಕೋಬೇಕು. ಸಿಟ್ಟಿನ ಕೈಗೆ ಬುದ್ಧಿ ಕೊಟ್ಟು ನೀವು ಕಲಹದ ಕಡೆಗೆಲ್ಲ ಹೋಗುವಂಥದ್ದು ಅಷ್ಟು ಒಳ್ಳೆಯದಲ್ಲ. ಜೊತೆಗೆ ಈ ಕಾಲದಲ್ಲಿ ನಿಮಗೆ ಚಿಂತೆ, ಮನಸ್ಸಿನ ಒಂದು ಆತಂಕ ಎಲ್ಲ, ಭಯ ಎಲ್ಲ ಹೆಚ್ಚಳಾಗುತ್ತೆ. ಹಣಕಾಸಿನ ಖರ್ಚು ವಿಪರೀತವಾಗಿ ಆದಾಯ ಕೊರತೆ ಆಗ್ಬೋದು, ಅಥವಾ ಬರುವಂಥ ಹಣಗಳು ಸ್ವಲ್ಪ ತುಂಬ ವಿಳಂಬ ಆಗುವಂಥದ್ದು ಅಥವಾ ಬಾರದೇ ಇರುವಂಥದ್ದೆಲ್ಲ ಆಗುತ್ತೆ. ಜೊತೆಗೆ ಈ ಕಾಲದಲ್ಲಿ ನಿಮಗೆ ಹೊಟ್ಟೆಗೆ ಅಥವಾ ಜೀರ್ಣಕ್ಕೆ ಸಂಬಂಧಪಟ್ಟ ಕೆಲವು ಅಸಿಡಿಟಿ ಮುಂತಾದ ಸಮಸ್ಯೆಗಳು ಕಾಣ್ಬೋದು. ಮನಸ್ಸಲ್ಲಿ ಭಯ, ಆತಂಕ, ಸಿಟ್ಟು ಎಲ್ಲ ಹೆಚ್ಚಳಾಗುತ್ತೆ. ಹಾಗಾಗಿ ತನು, ಮನ, ಧನ 3ನ್ನು ಸಹ ನಿಯಂತ್ರಣಗೊಳಿಸಬೇಕು. 3ರ ಮೇಲೂ ಅಡ್ಡ ಪರಿಣಾಮ ಬರ್ಬೋದಾಗಿದೆ. ಹಾಗಾಗಿ ಸಂಕಷ್ಟ ಫಲ ಒಂದು ವ್ಯಕ್ತವಾಗಿರೋ ಕಾರಣ ತುಲಾರಾಶಿಯವರು ಈ ಶುಕ್ರನ ಗೋಚಾರದ ಅವಧಿಯಲ್ಲಿ ಅಂದರೆ ಆಗಸ್ಟ್ 21ರಿಂದ ಸೆಪ್ಟೆಂಬರ್ 14ವರೆಗೂ 24 ದಿನಗಳ ಕಾರಣ ಇಂತಹ ಒಂದು ಎಚ್ಚರಿಕೆಯನ್ನು ಗಮನಿಸ್ಕೋಬೇಕು. ಜೊತೆಗೆ ಕೊನೆಗೆ ಹೇಳತಕ್ಕಂಥ ಶುಕ್ರನಿಗೆ ಸಂಬಂಧಿಸಿದ ದೇವತಾ ಶ್ಲೋಕ ಪ್ರಾರ್ಥನೆ ಇತ್ಯಾದಿಗಳನ್ನು ಮಾಡಬೇಕಾಗುತ್ತೆ ಈ ಒಂದು ತುಲಾರಾಶಿಯವರು. ಮುಂದೆ ವೃಶ್ಚಿಕ ರಾಶಿಗೆ ನಿಮ್ಮ ರಾಶಿಯಿಂದ ಭಾಗ್ಯಸ್ಥಾನ, ನವಮದ 9ನೇ ಸ್ಥಾನ. ಹಾಗೆ ಭಾಗ್ಯಸ್ಥಾನದಲ್ಲಿ ಶುಕ್ರನು ಬಹಳ ಉತ್ತಮ ಫಲವನ್ನು ಕೊಡುವಂತಹ ಒಂದು ಗ್ರಹ ಆಗಿದ್ದಾನೆ. ಅನೇಕ ರೀತಿಯ ಇಷ್ಟಾರ್ಥಗಳು ಸಿದ್ಧಿಯಾಗುತ್ತೆ, ಭಾಗ್ಯೋದಯ ಆಗುತ್ತೆ.
ದೀರ್ಘಕಾಲದಿಂದ ನಿರೀಕ್ಷಿತವಾದಂಥ ಶುಭ ಫಲಗಳು ಆಗುವಂಥದ್ದು. ಕೆಲವರಿಗೆ ಮದುವೆ ಮಂಜಿ ಫಿಕ್ಸ್ ಆಗ್ಬೋದು, ಕೆಲವರಿಗೆ ಉದ್ಯೋಗ ಸಿಗುವಂಥದ್ದು, ಇನ್ನು ಕೆಲವರಿಗೆ ಮನೆ ಭೂಮಿ ಕೊಡುವಂಥ ಅವಕಾಶ, ಇನ್ನು ಕೆಲವರಿಗೆ ಕೌಟುಂಬಿಕ ಅಥವಾ ಸಾಮಾಜಿಕವಾಗಿ ಏನೇನೋ ಒಂದು ಸಾಧನೆ ಮಾಡಲಿಕ್ಕೆ ಇಷ್ಟಪಟ್ಟಿದ್ರು ಅವೆಲ್ಲವೂ ಈಗ ಸಾಧನೆ ನೆಲೆಗೊಳ್ಳುವಂಥದ್ದು. ಇನ್ನು ಕೆಲವರಿಗೆ ವಿದೇಶದ ಉದ್ಯೋಗ, ವಿದೇಶದಲ್ಲಿ ಹುದ್ದೆ ಸಿಗುವಂಥದ್ದು ಮುಂತಾದೆಲ್ಲ ಆಗುತ್ತೆ. ಹಾಗೆ ಅನೇಕ ರೀತಿಯ ಉತ್ತಮ ಫಲಗಳನ್ನು ಈಗ ನಿರೀಕ್ಷೆ ಮಾಡ್ಬೋದು ವೃಶ್ಚಿಕ ರಾಶಿಯವರು. ವೃಶ್ಚಿಕ ರಾಶಿಗೆ ದೀರ್ಘಕಾಲದಿಂದ ಇತರ ಗ್ರಹಗಳ ಬೆಂಬಲ ಸ್ವಲ್ಪ ಕಡಿಮೆ ಇತ್ತು, ಆದರೆ ಈಗ ಒಂದು ಶುಕ್ರನಿಂದ ನಿಮಗೆ ಭಾಗ್ಯೋದಯದ ಬಾಗಿಲು ಒದಗಿ ತೆರೆಯುತ್ತಿದೆ. ಹಾಗಾಗಿ ಅನೇಕ ರೀತಿಯ ಉತ್ತಮವರನ್ನು ನಿರೀಕ್ಷೆ ಮಾಡ್ಬೋದು. ವಿದ್ಯಾರ್ಥಿಗಳಿಗೆ, ಯುವಕರಿಗೆ, ಸಾಧಕರಿಗೆ, ಉದ್ಯಮಿ ವ್ಯಾಪಾರಿಗಳಿಗೆ ಸಹ ಶುಭ ಫಲವನ್ನು ಈ ವೃಶ್ಚಿಕ ರಾಶಿಯವರು ಪಡೆಯಬಹುದು. ಇನ್ನು ರಾಜಕೀಯ ಮೂಲದ ಸರ್ಕಾರಿ ಮೂಲದಲ್ಲಿ ಇರೋರಿಗೆ ಸಹ ಹಾಗೆ ಅವರಿಗೆ ಹುದ್ದೆಯಲ್ಲಿ ಪರಿವರ್ತನೆ, ಹುದ್ದೆಯಲ್ಲಿ ಬಡ್ತಿ, ಪ್ರಮೋಷನ್ ಸಿಗುವಂಥದ್ದು ಅಥವಾ ಹಿಂದೆ ಇದ್ದ ಯಾವುದೇ ವಿವಾದಗಳಿಗೆ ಪರಿಹಾರ ಆಗಿ ಮನಸ್ಸಿಗೆ ನೆಮ್ಮದಿ ಆಗುವಂಥ ಘಟನೆಗಳು ಜರುಗುತ್ತವೆ. ಹಾಗಾಗಿ ವೃಶ್ಚಿಕ ರಾಶಿಯವರು ಈ ಒಂದು ಶುಕ್ರನ ಗೋಚಾರದ ಉತ್ತಮ ಫಲವನ್ನು ಸದುಪಯೋಗಪಡಿಸಿಕೊಳ್ಳಿ. ಆಸಕ್ತಿ ಉಳ್ಳವರು ಕೊನೆಗಳಿರ್ತಕ್ಕಂಥ ಶುಕ್ರನಿಗೆ ಸಂಬಂಧಿಸಿದ ದೇವತಾ ಶ್ಲೋಕ ಪ್ರಾರ್ಥನೆ ಹೇಳ್ಬೋದು. ಮುಂದೆ ಧನುಸ್ಸು ರಾಶಿ. ಧನುಸ್ಸು ರಾಶಿಗೆ ಈ ಶುಕ್ರನ ಪರಿವರ್ತನೆ ಅಷ್ಟಮದಲ್ಲಿ ನಿಮಗೆ ಭಾಳ ಉತ್ತಮ ಫಲವನ್ನು ಕೊಡ್ತೇನೆ. ಆಗಲೇ ಹೇಳಿದ್ದೇನೆ, ಅಷ್ಟಮ ಅಥವಾ 8ರ ಸ್ಥಾನದಿಂದ ಉತ್ತಮ ಫಲ ಕೊಡುವಂಥ ಏಕೈಕ ಗ್ರಹ ಶುಕ್ರ ಆಗಿದ್ದಾನೆ. ಹಾಗಾಗಿ ಶುಕ್ರ ನಿಮಗೆ ಈ ಬಾರಿ ಉತ್ತಮ ಫಲವನ್ನು, ಆರೋಗ್ಯವನ್ನು, ಯಶಸ್ಸನ್ನು ಕೊಡ್ತಾನೆ. ಅನೇಕ ರೀತಿಯ ನಿಮಗೆ ಸಾಮಾಜಿಕವಾದ ಮನ್ನಣೆಗಳು ಸಿಗ್ತವೆ, ಸಮಾಜದಲ್ಲಿ ಗೌರವ ಸಿಗುವಂಥದ್ದು, ಸ್ತ್ರೀ ಪುರುಷರ ಮಧ್ಯೆ ಉತ್ತಮ ಬಾಂಧವ್ಯ, ಪತಿ ಪತ್ನಿಯರ ಮಧ್ಯೆ ಉತ್ತಮ ಬಾಂಧವ್ಯ ಮಾಡುವಂಥದ್ದು, ಪ್ರೇಮಿಗಳಿಗೆ ಪ್ರಕರಣದಲ್ಲಿ ಯಶಸ್ಸು ಸಿಗುವಂಥದ್ದು, ಜೊತೆಗೆ ಹಣಕಾಸಿಗೆ ಸಂಬಂಧಪಟ್ಟಂತಹ ನಿಮ್ಮ ಸಮಸ್ಯೆಗಳು ನಿವಾರಣೆ ಆಗುವಂಥದ್ದು, ಆಕಸ್ಮಿಕ ಧನಲಾಭ ಯೋಗ, ಆರೋಗ್ಯ ಸುಧಾರಣೆ, ಮನಸ್ಸಿಗೆ ಸಂತೋಷ ಕೊಡುವಂಥ ಘಟನೆಗಳು, ಶುಭ ಸಮಾರಂಭ, ಮನೋರಂಜನಾ ಕೂಟಗಳಲ್ಲಿ ಪಾಲ್ಗೊಳ್ಳುವಂಥ ಅವಕಾಶ ಅಥವಾ ಯಾತ್ರೆ ಪ್ರವಾಸ ಹೋಗುವಂಥ ಅವಕಾಶ, ಈ ರೀತಿ ಅನೇಕ ರೀತಿಯ ಮನಸ್ಸಿಗೆ ಖುಷಿ ಮತ್ತು ಮುದ ಕೊಡುವಂತಹ ಘಟನೆಗಳು ಈ ಶುಕ್ರನ ಗೋಚಾರ ಕಾಲದಲ್ಲಿ ಧನುರಾಶಿಯವರಿಗೆ ಸಂಭವಿಸುತ್ತೆ. ಹಿಂದೆ ಕಾಡುತ್ತಿದ್ದ ಹಲವಾರು ಸಣ್ಣ ಪುಟ್ಟ ಸಮಸ್ಯೆಗಳು, ಏರಿಳಿತಗಳಿಗೆ ನಿವಾರಣೆಯಾಗಿ ಉತ್ತಮ ರೀತಿಯ ಒಂದು ಸಂತೃಪ್ತವಾದ ಜೀವನ ನಡೆಸಲಿಕ್ಕೆ ಶುಕ್ರನ ಅನುಗ್ರಹ ಮಾಡ್ತಾ ಇದ್ದಾರೆ ಈ ಧನುರಾಶಿಯವರಿಗೆ. ಇದನ್ನು ಚೆನ್ನಾಗಿ ಸದುಪಯೋಗಪಡಿಸಿಕೊಳ್ಳುವಂಥದ್ದು. ಆಸಕ್ತಿ ಉಳ್ಳವರು ಕೊನೆಗೆ ಹೇಳ್ತಕ್ಕಂಥ ಶುಕ್ರನಿಗೆ ಸಂಬಂಧಿತ ಶ್ಲೋಕ ಪ್ರಾರ್ಥನೆ ಸಹ ಹೇಳ್ಕೊಬೋದು. ಮುಂದೆ ಮಕರ ರಾಶಿ. ಮಕರ ರಾಶಿಗೆ ಈ ಶುಕ್ರನ ಪರಿವರ್ತನೆ ಅಷ್ಟೇನು ಲಾಭದಾಯಕವಾಗಿಲ್ಲ. ವಿರುದ್ಧವಾದ ಪರಿಣಾಮ ಬೀರುವಂಥ ಸ್ಥಾನದಲ್ಲಿ, ಅಂದರೆ ನಿಮ್ಮ ರಾಶಿಯಿಂದ ಸಪ್ತಮ ಅಥವಾ 7ರ ಸ್ಥಾನದಲ್ಲಿ ಇರುತ್ತೆ. ಸಪ್ತಮದಲ್ಲಿ ಶುಕ್ರನು ವಿರುದ್ಧವಾದ ಫಲವನ್ನು ಕೊಡ್ತಾನೆ. ಯಾವುದೇ ರೀತಿಯ ನಿಮಗೆ ವಿವಾದಗಳು ನಿಮ್ಮನ್ನು ಹುಟ್ಟಿಕೊಳ್ಳುವಂಥದ್ದು, ಸ್ತ್ರೀ ಪುರುಷರ ಮಧ್ಯೆ, ಗಂಡ ಹೆಂಡತಿಯರ ಮಧ್ಯೆ ಅಥವಾ ಪ್ರೇಮಿಗಳ ಮಧ್ಯೆ ವಿವಾದಗಳು ಬರುವಂಥದ್ದು, ಜಗಳಗಳು ಬರುವಂಥದ್ದು, ಅಥವಾ ಕೆಲವರು ಯಾವುದೇ ರೀತಿಯ ಜಗಳಗಳು, ಹಿಂದೆ ಸಣ್ಣ ಪುಟ್ಟ ಜಗಳಗಳು ಈಗ ಆ ಜಗಳಗಳು ಉಲ್ಬಣಗೊಳ್ಳುವಂಥದ್ದು, ಇನ್ನು ಕೆಲವರು ಪ್ರತ್ಯೇಕವಾಗಿ ವಾಸ ಮಾಡುವಂಥ ಘಟನೆ ಸ್ತ್ರೀ ಪುರುಷರ ಮಧ್ಯೆ, ಅಂದರೆ ಪತಿ ಪತ್ನಿಯರ ಮಧ್ಯೆ ಜರುಗುವಂಥದ್ದು, ಇನ್ನು ಕೆಲವರಿಗೆ ವಿಚ್ಛೇದನದ ಒಂದು ಆಸಕ್ತಿಗಳು ಸಹ ಈ ಕಾಲದಲ್ಲಿ ಬರ್ಬೋದು. ಆ ರೀತಿ ಅನೇಕ ರೀತಿಯ ಒಂದು ಏರುಪೇರಿನ ಘಟನೆಗಳು ಜರುಗುವಂಥದ್ದು. ಕೌಟುಂಬಿಕವಾಗಿ ಬಹಳ ಏರಿಳಿತಗಳು, ಪತಿ ಪತ್ನಿಯರ ಕಲಹ ಇರ್ಬೋದು, ತಂದೆ ಮಕ್ಕಳ ಕಲಹ ಇರ್ಬೋದು, ಸಹೋದರರ ಕಲಹ ಇರ್ಬೋದು, ಅಥವಾ ಈ ಉದ್ಯೋಗ ಸ್ಥಳದಲ್ಲಿ ಸಹ ಅನೇಕ ರೀತಿಯ ಪರಿವರ್ತನಾಶೀಲವಾದ ಸಹೋದ್ಯೋಗಗಳ ಜೊತೆ ಸಹ ಭಿನ್ನಾಭಿಪ್ರಾಯ, ಇವೆಲ್ಲವೂ ಅನೇಕ ರೀತಿಯ ಏರುಪೇರಿಗೆ ಕಾರಣ ಆಗುತ್ತೆ ಮಕರ ರಾಶಿಯವರಿಗೆ. ಜೊತೆಗೆ ಈ ಕಾಲದಲ್ಲಿ ನಿಮಗೆ ಮನಸ್ಸಿಗೆ ಚಿಂತೆ, ಆತಂಕ ಹೆಚ್ಚಳಾಗುತ್ತೆ. ಬರುವಂಥ ಹಣದಲ್ಲಿ ಸ್ವಲ್ಪ ವಿವಾದಗಳು ಬರುವಂಥದ್ದು, ಬರಬೇಕಾದ ಹಣ ಬಾರದೇ ಇರುವಂಥದ್ದು, ಅಥವಾ ತುಂಬ ವಿಳಂಬ ಆಗುವಂಥದ್ದು, ಅಥವಾ ನಿಮ್ಮದೇ ಹಣ ಹೂಡಿಕೆ ನಾವು ಏನಕ್ಕೆ ಕೊಟ್ಟಿದ್ದಂಥ ಹಣವು ನಷ್ಟ ಆಗುವಂಥದ್ದು, ಈ ರೀತಿ ಈ ವೈಯಕ್ತಿಕವಾಗಿಯೂ ಜೊತೆಗೆ ಸಂಬಂಧಗಳ ವಿಚಾರವಾಗಿಯೂ ಜೊತೆಗೆ ಮನಸ್ಸಿನ ಮೇಲೂ ಆರ್ಥಿಕತೆ ಮೇಲೂ ಸ್ವಲ್ಪ ಅಡ್ಡ ಪರಿಣಾಮ ಮಕರ ರಾಶಿಗೆ ಬರ್ಬೋದು. ಹಾಗಾಗಿ ಸಪ್ತಮದ ಶುಕ್ರನು ನಿಮಗೆ ನಾನಾ ರೀತಿಯ ಏರುಪೇರುಗಳಿಗೆ ಕಾರಣ ಆಗ್ಬೋದು. ಹಾಗಾಗಿ ಕೊನೆಗೆ ಹೇಳ್ತಕ್ಕಂಥ ಶುಕ್ರನಿಗೆ ದೇವತೆಗಳಿಗೆ ಸಂಬಂಧಪಟ್ಟ ಪ್ರಾರ್ಥನೆ, ಶ್ಲೋಕ ಅಥವಾ ಪರಿಹಾರಗಳನ್ನು ನೀವು ಮಾಡಬೇಕಾಗುತ್ತೆ ಮಕರದವರು. ಮುಂದೆ ಕುಂಭರಾಶಿ. ಕುಂಭರಾಶಿಗೆ ನಿಮ್ಮ ರಾಶಿಯಿಂದ ಷಷ್ಠ ಅಥವಾ 6ರ ಸ್ಥಾನ, ಷಷ್ಠದಲ್ಲಿ ಶುಕ್ರನು ವಿರುದ್ಧವಾದ ಫಲವನ್ನು ಕೊಡ್ತಾನೆ. ಅನೇಕ ರೀತಿಯ ಏರುಪೇರುಗಳಿಗೆ, ಕಷ್ಟ ನಷ್ಟಗಳಿಗೆ ಕಾರಣ ಆಗ್ಬೋದು. 6, 7 ಮತ್ತು 10 ಇಂತಹ 3 ಸ್ಥಾನಗಳಲ್ಲಿ ಶುಕ್ರನು ವೈಪರೀತ್ಯ, ಅಂದರೆ ಕೆಟ್ಟ ಫಲವನ್ನು ಅಥವಾ ವೈರುದ್ಧ ಫಲವನ್ನು ಕೊಡುವಂಥ ಗ್ರಹ ಆಗಿದ್ದಾನೆ. ಹಾಗಾಗಿ ಅಲ್ಲಿ ಕುಂಭರಾಶಿಯವರಿಗೆ ನಿಮ್ಮ ರಾಶಿಯಿಂದ 6ನೇ ಸ್ಥಾನದಲ್ಲಿರುವಂಥ ಶುಕ್ರನು ಅನೇಕ ರೀತಿಯ ಏರುಪೇರುಗಳನ್ನು ಮಾಡ್ತಾನೆ. ಹಣಕಾಸು ನಷ್ಟ ಆಗುವಂಥದ್ದು, ಆರ್ಥಿಕತೆ ಏರುಪೇರಾಗುವಂಥದ್ದು, ಬರಬೇಕಾದ ಹಣ ಬಾರದೇ ಇರುವಂಥದ್ದು, ಅಥವಾ ನಿಮಗೆ ಯಾರೋ ಪ್ರಾಮಿಸ್ ಮಾಡಿರ್ತಾರೆ ಇವತ್ತು ಸಿಗುತ್ತೆ ನಾಳೆ ಸಿಗುತ್ತೆ, ಅದು ನಾಳೆಲ್ಲ ಒಂದು ತಿಂಗಳಾದರೂ ಮತ್ತೆ ಸಿಗದೇ ಇರುವಂಥ ಪರಿಸ್ಥಿತಿಗಳು ಆಗುವಂಥದ್ದು. ಜೊತೆಗೆ ಬಂಧುಗಳ ಜೊತೆಗೆ ವಿವಾದಗಳು ಇರುವಂಥದ್ದು, ಸಣ್ಣ ಪುಟ್ಟ ವಿಚಾರಗಳಿಗೆ ಪತಿ ಪತ್ನಿಯರ ಮಧ್ಯೆ ಭಿನ್ನ ಅಭಿಪ್ರಾಯಗಳು ಬರುವಂಥದ್ದು, ಯಾವುದೇ ಪ್ರಯಾಣ ಕಾಲದಲ್ಲಿ ನಿಮ್ಮ ಮೇಲೆ ಕೆಲವೊಂದು ವಿವಾದಗಳು ಹುಟ್ಟಿಕೊಳ್ಳುವಂಥದ್ದು, ಜೊತೆಗೆ ಗುಪ್ತ ಶತ್ರುಗಳ ಪೀಡೆ ಹೆಚ್ಚಳಾಗುವಂಥದ್ದು, ಅಥವಾ ಮಿತ್ರ ರೂಪದ ಶತ್ರುಗಳು ನಿಮಗೆ ನಷ್ಟ ಕಷ್ಟಗಳಿಗೆ ಕಾರಣ ಆಗುವಂಥದ್ದು, ಅನೇಕ ರೀತಿಯ ಖರ್ಚುಗಳು ಏಕಕಾಲದಲ್ಲಿ ಬರುವಂಥದ್ದು, ಹಣಕಾಸಿನ ಕೊರತೆ ಎದುರಾಗಿ ಕೆಲವೊಮ್ಮೆ ಸಾಲ ಮಾಡುವಂಥ ಪ್ರಮೇಯಗಳು ಎದುರಾಗುವಂಥ, ಈ ರೀತಿ ಅನೇಕ ರೀತಿಯ ನಿಮಗೆ ಮನಸ್ಸಿಗೂ ಹಣದ ಮೇಲೂ ಜೊತೆಗೆ ಆರ್ಥಿಕತೆ ಮೇಲೂ ಜೊತೆಗೆ ನಿಮ್ಮ ವೃತ್ತಿ ಉದ್ಯೋಗದ ಮೇಲೆ ಸಹ ಅಡ್ಡ ಪರಿಣಾಮ ಬೀರ್ಬೋದಾಗಿದೆ. ಹಾಗಾಗಿ ನೀವೆಲ್ಲ ಸ್ವಲ್ಪ ಮೈಯೆಲ್ಲ ಕಣ್ಣಾಗಿರಬೇಕು. ತನುಮನ ಧನದ ಸಂಯಮನ ಕಾಪಾಡಿಕೊಂಡು ಮಾತಿನಲ್ಲಿ ಸ್ವಲ್ಪ ನಿಗಾ ಬೇಕಾಗುತ್ತೆ. ಕೊನೆಗೆ ಹೇಳ್ತಕ್ಕಂಥ ಶುಕ್ರನಿಗೆ ಸಂಬಂಧಿತ ದೇವತಾ ಶ್ಲೋಕ ಪ್ರಾರ್ಥನೆ ಹೇಳಬೇಕಾಗುತ್ತೆ ಕುಂಭರಾಶಿಯವರು. ಕೊನೆಯದಾಗಿ ಮೀನರಾಶಿ. ಮೀನರಾಶಿಗೆ ಈ ಒಂದು ಚಲನೆ ಪಂಚಮದಲ್ಲಿ ಆಗ್ತಾಯಿದೆ. ನಿಮ್ಮ ರಾಶಿಯಿಂದ ಪಂಚಮ ಅಥವಾ 5ನೇ ಮನೆಯಲ್ಲಿ ಆಗುವಂತಹ ಘಟನೆ ನಿಮಗೆ ಲಾಭವನ್ನು, ಜಯವನ್ನು ಕೊಡ್ತಾನೆ, ಶುಭವನ್ನು ಕೊಡುವಂತಹ ಒಂದು ವಿಶೇಷವಾದ ಅವಕಾಶ ಇರುತ್ತೆ. ಜೊತೆಗೆ ಯಾರ್ಯಾರು ಮೀನರಾಶಿಯವರು ಇರ್ತಾರೋ ಅವರ ಒಂದು ಮಕ್ಕಳಿಗೆ ಈ ಕಾಲದಲ್ಲಿ ಏಳಿಗೆ ಆಗುತ್ತೆ.
ಅಲ್ಲಿ ಮಕ್ಕಳಿಗೆ ಅವರಿಗೆ ವಿದ್ಯಾಭ್ಯಾಸದಲ್ಲಿ ಪ್ರಗತಿ ಆಗೋದು, ಅದು ಮಕ್ಕಳಿಗೆ ಉದ್ಯೋಗ ಸಿಗುವಂಥದ್ದು, ಮಕ್ಕಳಿಗೆ ಯಾವುದೇ ಸ್ಥಾನಮಾನ ಪ್ರಶಸ್ತಿ ಪುರಸ್ಕಾರ ಬಹುಮಾನ ಬರುವಂಥದ್ದು ಮುಂತಾದಲ್ಲಾಗುತ್ತೆ. ಜೊತೆಗೆ ಬಂಧುಗಳ ಜೊತೆಗೆ ಬಾಂಧವ್ಯ ಚೆನ್ನಾಗಾಗುತ್ತೆ. ಸಾಡೆ ಸಾತಿಯ ಪ್ರಭಾವದಲ್ಲಿರುವಂಥ ಮೀನರಾಶಿಯವರಿಗೆ ಇದೊಂದು ನಿಮಗೆ ಬೂಸ್ಟರ್ ಟಾನಿಕ್ ಥರ, ಅಂದರೆ ಹಿಂದೆ ಕೆಲವು ನೆಗೆಟಿವ್ ಅಥವಾ ನಕಾರಾತ್ಮಕ ಪರಿಣಾಮಗಳಿಗೆ ತುತ್ತಾಗಿದ್ದಂಥ ಮೀನರಾಶಿಯವರಿಗೆ ಈ ಶುಕ್ರನ ಒಂದು 24 ದಿನಗಳ ಅವಧಿಯ ವಿಶೇಷವಾದ ಶುಭ ಫಲಗಳು ಅನೇಕ ರೀತಿಯ ಖುಷಿಯನ್ನು ನೆಮ್ಮದಿಯನ್ನು ಕೊಡ್ತವೆ. ಹಿಂದೆ ಕಾಡ್ತಿದ್ದ ಹಲವಾರು ಸಮಸ್ಯೆಗಳು ಈಗ ಪರಿಹಾರ ಆಗುತ್ತೆ. ಆರ್ಥಿಕವಾಗಿ ನಿಮ್ಮ ಸಬಲ ಆಗುವಂಥದ್ದು, ಬರಬೇಕಾದ ಹಣಗಳೆಲ್ಲ ಬರುವಂಥದ್ದು, ಕೌಟುಂಬಿಕ ಜೀವನದಲ್ಲಿ ಉತ್ತಮ ಬಾಂಧವ್ಯ ಪತಿ ಪತ್ನಿಯರ ಮಧ್ಯೆ ಮೂಡುವಂಥದ್ದು, ಜೊತೆಗೆ ಬಂಧು ಮಿತ್ರರ ಜೊತೆಗೆ ಬಾಂಧವ್ಯ ಚೆನ್ನಾಗಿ ಆಗುವಂಥದ್ದು, ಹಿಂದಿನ ಕೆಲವು ಕಹಿ ಘಟನೆಗಳು ಈಗ ಮರೆತು ಅಲ್ಲಿ ಉತ್ತಮವಾದ ಸಿಹಿ ನೆನಪುಗಳು ಈಗ ಶುಕ್ರನಿಂದ ಬರುವಂಥದ್ದು. ಈ ರೀತಿ ಅನೇಕ ರೀತಿಯ ಪರಿವರ್ತನಾಶೀಲವಾದ ಪ್ರಯತ್ನಗಳು ಪ್ರಯೋಜನಗಳು ಈ ಶುಕ್ರನಿಂದ ಮೀನರಾಶಿಯವರ ಮೇಲೆ ಆಗ್ತಾ ಇರುತ್ತೆ. ಜೊತೆಗೆ ಇಷ್ಟಪಟ್ಟಂಥ ವಸ್ತು ಯಂತ್ರ ವಾಹನ ಕೊಡುವಂಥ ಅವಕಾಶ, ವಸ್ತ್ರಾಭರಣ ಭೋಗ ಸಾಮಗ್ರಿ ಇತ್ಯಾದಿಗಳನ್ನು ಕೊಡುವಂಥ ಅವಕಾಶ, ದೂರ ಪ್ರಯಾಣ ಅಥವಾ ಪ್ರವಾಸ ಹೋಗುವಂಥ ಅವಕಾಶ, ಈ ರೀತಿ ಎಲ್ಲ ಖುಷಿ ಕೊಡುವಂತಹ ಘಟನೆಗಳು ಶುಕ್ರನ ಅನುಗ್ರಹದಿಂದ ಮೀನರಾಶಿಯವರಿಗೆ ಈ 24 ದಿನಗಳ ಅವಧಿಯಲ್ಲಿ, ಅಂದರೆ ಆಗಸ್ಟ್ 21ರಿಂದ ಸೆಪ್ಟೆಂಬರ್ 14ರ ಅವಧಿಯಲ್ಲಿ ಸಿದ್ಧಿಯಾಗುತ್ತೆ. ಅದನ್ನು ಚೆನ್ನಾಗಿ ಸದುಪಯೋಗ ಪಡಿಸಿಕೊಳ್ಳುವಂಥದ್ದು. ಆಸಕ್ತಿ ಇದ್ದರೆ ಈಗ ಹೇಳುವಂಥ ಸ್ತುತಿ ಶ್ಲೋಕ ಪ್ರಾರ್ಥನೆ ನೀವು ಸಹ ಮಾಡ್ಬೋದು ಮೀನರಾಶಿಯವರು. ಇಲ್ಲಿವರೆಗೆ ಈ ಶುಕ್ರನ ಕಟಕ ರಾಶಿಯ ಗೋಚಾರ ಅಥವಾ ಶುಕ್ರನ ಕಟಕವಾಸ 24 ದಿನಗಳ ಅವಧಿಯ ಒಂದು ಸಾಮಾನ್ಯ ವಿಶ್ಲೇಷಣೆ, ಜಾಗತಿಕ ಫಲ ಹಾಗೂ 12 ರಾಶಿಗಳ ಮೇಲೆ ಆಗುವಂಥ ಗೋಚಾರದ ಪರಿಣಾಮವನ್ನು ವಿಶ್ಲೇಷಣೆ ಮಾಡಿದ್ದೇನೆ. ಇಲ್ಲಿ ಹೆಚ್ಚಿನ ರಾಶಿಗಳಿಗೆ, ಅಂದರೆ ಸುಮಾರು 7 ರಾಶಿಗಳಿಗೆ ಅತ್ಯುತ್ತಮ ಫಲಗಳು ಬಂದಿವೆ, 2 ರಾಶಿಗಳಿಗೆ ಸಮ್ಮಿಶ್ರ ಫಲಗಳು ವ್ಯಕ್ತವಾಗಿವೆ ಮತ್ತು 3 ರಾಶಿಗಳಿಗೆ ಸ್ವಲ್ಪ ಸಂಕಷ್ಟ ಫಲಗಳು ಅಥವಾ ವಿರುದ್ಧ ಫಲಗಳು ವ್ಯಕ್ತವಾಗಿವೆ. ಈ ಸಂಕಷ್ಟ, ಸಮ್ಮಿಶ್ರ ಮುಂತಾದ ಫಲಗಳು ಬಂದರು ಅಥವಾ ಉತ್ತಮ ಫಲ ಬಂದವರು ಸಹ ಈ ಶುಕ್ರನ ಅನುಗ್ರಹಾರ್ಥವಾಗಿ ಏನೇನು ಮಾಡ್ಬೋದು ಅಂತ ಹೇಳಿದರೆ, ವಿಶೇಷವಾಗಿ ತಾಯಿ ಮಹಾಲಕ್ಷ್ಮಿಯ ಭಕ್ತಿ ಮಾಡುವಂಥದ್ದು. ಯಾಕಂದರೆ ಆ ಶುಕ್ರ ಗ್ರಹಕ್ಕೆ ಪ್ರಧಾನ ಅಧಿದೇವತೆ ತಾಯಿ ಮಹಾಲಕ್ಷ್ಮೀ ದೇವಿಯಾಗಿದ್ದಾಳೆ. ಆ ಮಹಾಲಕ್ಷ್ಮಿಯನ್ನು ನೀವು ತ್ರಿಶತ್ವಾತ್ಮಕವಾಗಿ ಪೂಜೆ ಮಾಡ್ಬೋದು, ಅಥವಾ ವರಲಕ್ಷ್ಮಿನೋ ಭಾಗ್ಯಲಕ್ಷ್ಮಿನೋ ಅಷ್ಟಲಕ್ಷ್ಮಿನೋ ರೂಪದಲ್ಲಿ ಪೂಜೆ ಮಾಡ್ಬೋದು. ಹಾಗಾಗಿ ತಾಯಿಯ ಒಂದು ಅನುಗ್ರಹದ ಪ್ರಾರ್ಥನೆ ಮಾಡಿದರೆ, ಅದು ಮಹಾಲಕ್ಷ್ಮಿ ಅಷ್ಟೋತ್ತರ ಸ್ತೋತ್ರ, ಮಹಾಲಕ್ಷ್ಮಿ ಅಷ್ಟಕ ಸ್ತೋತ್ರ, ಅದು 108 ನಾಮಗಳು ಅಥವಾ ಅಷ್ಟಲಕ್ಷ್ಮಿಯರ ಸ್ತೋತ್ರ, ಇವೆಲ್ಲ ಪಠನೆ ಮಾಡೋದ್ರಿಂದ ನಿಮಗೆ ಆ ಒಂದು ಶುಕ್ರನ ಅನುಗ್ರಹ ಒಳ್ಳೆಯದಾಗುತ್ತೆ. ಅದು ಯಾರಿಗೆ ಶುಕ್ರನ ಅನುಗ್ರಹದ ಕೊರತೆ, ಹಣಕಾಸಿನ ಕೊರತೆ ಅಂಥವ್ರು ವಿಶೇಷವಾಗಿ ಶುಕ್ರವಾರದಂದು ದೇವಿ ದೇವಾಲಯಗಳಲ್ಲಿ ಅಥವಾ ಅಮ್ಮನವರ ದೇವಾಲಯ ಅಥವಾ ಮಹಾಲಕ್ಷ್ಮಿ ದೇವಾಲಯಗಳಲ್ಲಿ ಪೂಜೆ ಮಾಡ್ಬೋದು. ಅಥವಾ ಮನೆಯಲ್ಲಿದ್ದುಕೊಂಡೇ ಈ ಲಕ್ಷ್ಮಿಯ ಕೆಲವು ಸ್ತೋತ್ರ ಸ್ತುತಿಗಳನ್ನು ಪಾರಾಯಣ ಮಾಡಿಕೊಂಡು ನಿಮ್ಮಲ್ಲಿರ್ತಕ್ಕಂಥ ಮಹಾಲಕ್ಷ್ಮಿಯ ಚಿತ್ರಪಟಕ್ಕೋ ಅಥವಾ ಮಹಾಲಕ್ಷ್ಮಿಯ ಸಣ್ಣ ವಿಗ್ರಹಕ್ಕೋ ನೀವು ಪೂಜೆಗಳನ್ನು ಮಾಡ್ಬೋದಾಗಿದೆ. ಇವೆಲ್ಲವೂ ಅನೇಕ ರೀತಿಯ ನಿಮಗೆ ಶುಕ್ರನ ಅನುಗ್ರಹ ಆಗಲಿಕ್ಕೆ ಸಹಾಯ ಆಗುತ್ತೆ. ಅಥವಾ ಯಾರಿಗೆ ಈ ಶುಕ್ರನಿಂದ ವಿರುದ್ಧ ಪರಿಣಾಮ, ಅಡ್ಡ ಪರಿಣಾಮ ಅಂತಾರೋ ಅಂಥವ್ರು ತಾಯಿ ಮಹಾಲಕ್ಷ್ಮಿ ಸಂಬಂಧಿತವಾದ ಭಕ್ತಿಯನ್ನು ಮಾಡುವಂಥದ್ದು. ಇದೇ ಶುಕ್ರವಾರದಂದು ವಿಶೇಷವಾದ ದೇವಾಲಯ ಸಂದರ್ಶನ ಎಲ್ಲ ಮಾಡ್ಬೋದು. ಹಾಗೆಯೇ ಈ ಶುಕ್ರನ ಸಂಬಂಧಿತವಾದ ಶುಕ್ರನದೇ ಆದ ಸ್ತೋತ್ರಗಳೆಲ್ಲ ಇರ್ತವೆ. ಹಿಮಕುಂದ ಮೃಣಾಲಾಭಂ ದೈತ್ಯಾನಾಂ ಪರಮಂ ಗುರುಂ ಸರ್ವಶಾಸ್ತ್ರ ಪ್ರವಕ್ತಾರಂ ಭಾರ್ಗವಂ ಪ್ರಣಮಾಮ್ಯಹಂ ಅನ್ನೋದು ವೇದವ್ಯಾಸ ರಚಿತವಾದ ನವಗ್ರಹದ ಸ್ತೋತ್ರದ ಈ ಶುಕ್ರನ ಶ್ಲೋಕ ಆಗಿರುತ್ತೆ. ಇದೇ ಶ್ಲೋಕವನ್ನು ನೀವು 6 ಬಾರಿ ಪಠನೆ ಮಾಡ್ಬೋದು. 6 ಅನ್ನೋದು ಶುಕ್ರನಿಗೆ ಸಂಬಂಧಿತವಾದ ಸಂಖ್ಯೆ. ಹಾಗೆ ಹಿಮಕುಂದ ಮೃಣಾಲಾಭಂ ದೈತ್ಯಾನಾಂ ಪರಮಂ ಗುರುಂ ಸರ್ವಶಾಸ್ತ್ರ ಪ್ರವಕ್ತಾರಂ ಭಾರ್ಗವಂ ಪ್ರಣಮಾಮ್ಯಹಂ ಎಂದು ಆ ಶುಕ್ರ ಅಥವಾ ಭಾರ್ಗವ ಅಥವಾ ಭೃಗುಕುಲ ಸಂಜಾತನವಾದ ಶುಕ್ರನ ಕುರಿತು ನಾವು ಪ್ರಾರ್ಥನೆ ಮಾಡುವಂಥದ್ದು. ಹಾಗಾಗಿ ನನಗೆ ಈ ಒಂದು ಗೋಚಾರ ಕಾಲದಲ್ಲಿ ಎಲ್ಲ ಇಷ್ಟಗಳು ಸಿದ್ಧಿಯಾಗಲಿ, ಯಾವುದೇ ಕಷ್ಟಗಳು ಬಾರದೇ ಇರಲಿ ಅಂತ ನಾವು ಪ್ರಾರ್ಥನೆ ಮಾಡೋದು. ಅದೇ ರೀತಿ ಶುಕ್ರನ ಪೀಡಾಪರ ಶ್ಲೋಕ ಈ ರೀತಿ ಬರುತ್ತೆ. ದೈತ್ಯಮಂತ್ರಿ ಗುರುಸ್ತೇಷಾಂ ಪ್ರಾಣದಶ್ಚ ಮಹಾಮತಿ ಪ್ರಭುಸ್ತಾರ ಗ್ರಹಣಾಂಚ ಪೀಡಾಹರತು ಮೇ ಭೃಗು. ಆ ರೀತಿ ಪೀಡೆಯನ್ನು ಪರಿಹಾರ ಮಾಡಿ ನನಗೆ ಒಳ್ಳೆಯದನ್ನು ಕೊಡುವಂಥ ಪ್ರಾರ್ಥನೆ ಮಾಡುವಂಥ ಪೀಡಾಪರಿಹಾರ ಶ್ಲೋಕ ಮತ್ತೊಮ್ಮೆ ಕೇಳಿಸ್ಕೊಳ್ಳಿ. ದೈತ್ಯಮಂತ್ರಿ ಗುರುಸ್ತೇಷಾಂ ಪ್ರಾಣದಶ್ಚ ಮಹಾಮತಿ ಪ್ರಭುಸ್ತಾರ ಗ್ರಹಣಾಂಚ ಪೀಡಾಹರತು ಮೇ ಭೃಗು. ಸರಳವಾದ ಈ ಶುಕ್ರನ ಪೀಡಾಪರಿಹಾರ ಶ್ಲೋಕ, ಇದನ್ನು 6 ಬಾರಿ ನೀವು ರಿಪೀಟ್ ಮಾಡ್ಕೊಂಡು ಹೇಳ್ಬೋದು, ಅಥವಾ ಕನಿಷ್ಠ ಪಕ್ಷ 3 ಬಾರಿನೂ ರಿಪೀಟ್ ಮಾಡ್ಕೊಂಡು ಹೇಳ್ಬೋದಾಗಿದೆ. ಅದೇ ರೀತಿ ಈ ಶುಕ್ರನ ಶ್ಲೋಕಗಳ ಪಠನೆ ಸಹ ನಮಗೆ ಸಹಕಾರಿಯಾಗುತ್ತೆ. ಭಕ್ತಿಯಿಂದ ಶುಕ್ರ ಗ್ರಹದ ತಂದು ಪ್ರಾರ್ಥನೆ ಮಾಡುವಂಥದ್ದು. ಅದೇ ರೀತಿ ನವಗ್ರಹಗಳ ಸ್ತೋತ್ರ ಯಾರಿಗೆ ಅನುಕೂಲ ಇದೆ ಅಂತ ನವಗ್ರಹಗಳ ಸ್ತೋತ್ರ ಪಠನೆ ಮಾಡ್ಬೋದು, ಅಥವಾ ನವಗ್ರಹಗಳ ಅಷ್ಟೋತ್ತರ ಪಠನೆ ಮಾಡ್ಬೋದು. ಶುಕ್ರನ ಅಷ್ಟೋತ್ತರ ಅಂತ ಸಿಗುತ್ತೆ, ಅದನ್ನು ಪಠನೆ ಮಾಡ್ಬೋದು. ಹಾಗಾಗಿ ಶುಕ್ರ ಮತ್ತು ಅಮ್ಮನವ್ರ ಲಕ್ಷ್ಮೀ ದೇವಿಗೆ ಸಂಬಂಧಪಟ್ಟ ಯಾವುದೇ ರೀತಿಯ ಭಕ್ತಿಗಳನ್ನು ಮಾಡೋದ್ರಿಂದ ಒಳ್ಳೆಯದಾಗುತ್ತೆ. ಇನ್ನು ದಾನಗಳಿಗೆ ವಿಚಾರಗಳಿಗೆ ನೋಡಿದಾಗ ಅಲ್ಲಿ ಶುಕ್ರನ ಧಾನ್ಯವಾದ ಅವರೆಕಾಳು ಅನ್ನೋದು ಅದನ್ನು ದಾನ ಮಾಡ್ಬೋದು. ಅವರೆಕಾಳು ಹಸಿ ಇರ್ಬೋದು, ಅವರೆಕಾಳು ಒಣಗಿಸಿದಿರ್ಬೋದು, ಅದನ್ನು ದಾನ ಮಾಡ್ಬೋದು. ಅವರೆಕಾಳು ಲಭ್ಯ ಇರದೇ ಇರುವಂಥ ಸಂದರ್ಭಗಳಲ್ಲಿ ಅಲ್ಲಿ ನೀವು ಅಲಸಂದೆ ಕಾಳನೋ ಅದು ಇನ್ನಿತರ ಯಾವುದೇ ರಾಜ್ಮಾದಂಥ ಬೀಜಗಳು ಅಥವಾ ಅವರ ಜಾತಿಗೆ ಸೇರಿದಂಥ ಇತರ ಯಾವುದೇ ಧಾನ್ಯಗಳನ್ನು ಸಹ ದಾನವಾಗಿ ಕೊಡ್ಬೋದು. ಅಥವಾ ಅಂಥ ಒಂದು ಧಾನ್ಯದ ಮೂಲಕ ತಯಾರಿಸಿದಂಥ ಖಾದ್ಯವನ್ನು ಅನ್ನದಾನ ರೂಪದಲ್ಲಿ ಕೊಡ್ಬೋದಾಗಿದೆ. ಜೊತೆಗೆ ಶುಕ್ರನು ಸ್ತ್ರೀ ತತ್ವಕ್ಕೆ ಕಾರಕನಾಗಿರ್ತಾನೆ.
ಅವನು ಶುಕ್ರನ ಒಂದು ಒಲುಮೆ ನಿಮ್ಮ ಮನೆಯಲ್ಲಿರ್ತಕ್ಕಂಥ ಅದು ನಿಮ್ಮ ಪತ್ನಿ ಇರ್ಬೋದು, ನಿಮ್ಮ ತಾಯಿ ಇರ್ಬೋದು, ನಿಮ್ಮ ಮಗಳಿರ್ಬೋದು, ಸೊಸೆ ಇರ್ಬೋದು, ಆ ರೀತಿ ಅಥವಾ ನಿಮ್ಮ ಸಹೋದ್ಯೋಗಿಗಳು ಯಾರು ಇರ್ಬೋದು. ಹಾಗಾಗಿ ಪ್ರತಿಯೊಬ್ಬರೂ ನಾವು ಲಕ್ಷ್ಮೀ ಸ್ವರೂಪವನ್ನು ಕಂಡುಕೊಂಡು ಅವರನ್ನು ಗೌರವಿಸುವಂಥದ್ದು, ಸ್ತ್ರೀಯರನ್ನು ಗೌರವಿಸುವಂಥದ್ದು, ಸ್ತ್ರೀ ಕುಲವನ್ನು ನಿಂದಿಸದೆ ಅವರ ಮನಸ್ಸನ್ನು ನೋಯಿಸದೆ ಅವರಿಗೆ ವಿಶೇಷವಾದ ಗೌರವವನ್ನು ಕೊಡುವಂಥದ್ದು. ಜೊತೆಗೆ ನಿಮ್ಮ ಮನೆಯಲ್ಲಿರ್ತಕ್ಕಂಥ ಮಗಳಿಗೋ ನಿಮ್ಮ ಪತ್ನಿಗೋ ನೀವು ವಿಶೇಷವಾಗಿ ಶುಕ್ರವಾರದಂದು ಯಾವುದೇ ರೀತಿ ಅವರು ಇಷ್ಟಪಡುವಂಥ ವಸ್ತ್ರ ಅಥವಾ ಸಿಹಿ ತಿನಿಸು ಅಥವಾ ಹೂವು ಹಣ್ಣು ಇತ್ಯಾದಿಗಳನ್ನು ತಂದು ಅವರ ಮನಸ್ಸನ್ನು ಪ್ರಸನ್ನಗೊಳಿಸುವಂಥದ್ದು ಮುಂತಾದ ಮಾಡೋದ್ರಿಂದ ಶುಕ್ರನು ಖಂಡಿತ ಒಲಿತಾನೆ. ಹಾಗಾಗಿ ಇಲ್ಲಿ ನಾವು ಪ್ರತ್ಯಕ್ಷ ರೂಪದಲ್ಲಿ ಕಾಣುವಂಥ ಮನೆಯಲ್ಲಿರ್ತಕ್ಕಂಥ ಮಹಾಲಕ್ಷ್ಮೀ ಸ್ವರೂಪಿಣಿಯಾದಂಥ ಮನೆಯ ನಿಮ್ಮ ಹೆಣ್ಣು ಮಕ್ಕಳನ್ನು ಗೌರವಿಸಿ ಆಧಾರಗೊಳಿಸುವಂಥ ಸಹ ಉತ್ತಮವಾದೊಂದು ಅವಕಾಶ. ಅದೇ ರೀತಿ ತಾಯಿ ಮಹಾಲಕ್ಷ್ಮಿಯ ಸ್ತೋತ್ರ ಪಠನೆ, ಶುಕ್ರನ ಸ್ತೋತ್ರ ಪಠನೆ ಇವೆಲ್ಲ ಮಾಡೋದ್ರಿಂದ ಉತ್ತಮ ಫಲಿತಾಂಶಗಳು ಸಿದ್ಧಿಯಾಗ್ತವೆ. ಅದೇ ರೀತಿ ಯಾವುದಾದ್ರೂ ವಿವಾಹಕ್ಕೆ ಅಂದರೆ ಯಾರೋ ಸ್ವಲ್ಪ ಒಂದು ಆರ್ಥಿಕವಾಗಿ ಸ್ವಲ್ಪ ಹಿಂದುಳಿದಿದ್ದಾರೆ ಅಥವಾ ಬಡವರು ಇರ್ತಾರೆ ಅಥವಾ ಅವರಿಗೊಂದು ಆರ್ಥಿಕ ಮುಗ್ಗಟ್ಟಿರುತ್ತೆ, ಅವರೊಂದು ಶುಭ ಕಾರ್ಯ ಮಾಡಬೇಕು. ಉದಾಹರಣೆಗೆ ಅವರ ಮಗಳಿಗೋ ಮಗನಿಗೋ ಮದುವೆ, ಆ ಮದುವೆಯ ಕಾರ್ಯಕ್ಕೆ ಸಹಾಯ ಮಾಡೋದು ಸಹ ಶುಕ್ರನ ಒಂದು ಪ್ರೀತ್ಯರ್ಥ ಆಗುತ್ತೆ. ಅಂಥದ್ದು ನಿಮ್ಮಿಂದ ಆಗೋ ಧನ ಸಹಾಯವನ್ನು, ವಸ್ತು ರೂಪದ ಸಹಾಯವನ್ನು ಅಂಥ ಒಂದು ವಿವಾಹಗಳಿಗೆ ಸಹ ನೀವು ಸಹಾಯ ಮಾಡ್ಬೋದು. ಇವೆಲ್ಲವೂ ಶುಕ್ರನ ಪ್ರೀತ್ಯರ್ಥ ಮಾಡುವಂಥ ಕೆಲವು ಉತ್ತಮವಾದ ಅವಕಾಶಗಳು. ಪ್ರಾರ್ಥನಾ ಮಾರ್ಗ, ಧ್ಯಾನ ಮಾರ್ಗ, ಭಕ್ತಿ ಮಾರ್ಗ, ದಾನ ಮಾರ್ಗ ಇವುಗಳು ಯಾವುದೇ ಮಾರ್ಗವನ್ನು ಆಯ್ಕೆ ಮಾಡಿಕೊಂಡು ನಿಮಗೆ ಇರತಕ್ಕಂಥ ಶುಕ್ರನ ಸಂಬಂಧಿತ ದೋಷವನ್ನು ಕಳೆದುಕೊಳ್ಬೋದಾಗಿದೆ. ಇವೆಲ್ಲವೂ ಈ ಶುಕ್ರನ ಗೋಚಾರದ ಫಲ. ಆಗಸ್ಟ್ 21ರಿಂದ ಸೆಪ್ಟೆಂಬರ್ 14ರವರೆಗಿನ ಕಟಕ ರಾಶಿಯ ಗೋಚಾರದ ಫಲವನ್ನು ವಿಶ್ಲೇಷಣೆ ಮಾಡಿದ್ದೇನೆ. ತಮಗೆಲ್ಲರಿಗೂ ಈ ನವಗ್ರಹಗಳ ಕೃಪೆಯಿಂದ ಶುಕ್ರನ ಅನುಗ್ರಹದಿಂದ ಆಯುರಾರೋಗ್ಯ ಕೀರ್ತಿ ಸಂಪತ್ತು ಅಭಿವೃದ್ಧಿಗಳು ಸಿದ್ಧಿಯಾಗಲಿ. ವಾಹಿನಿಯ ನಿರಂತರ ಪ್ರೋತ್ಸಾಹಕ್ಕೆ ಮತ್ತೊಮ್ಮೆ ಧನ್ಯವಾದಗಳು. ಮುಂದೆ ನಿಮ್ಮ ಪ್ರೋತ್ಸಾಹ ನಿರಂತರ ಸಿಗ್ತಾ ಇರಲಿ. ಸರ್ವೇಶಾನಾಂ ಸನ್ಮಂಗಲಾನಿ ಭವಂತು.